ಮಾಡ್ತೀಯ ಮರಿ, ಸಮಾಧಾನ ಮಾಡ್ಕೊ. ಸಾಯಂಕಾಲ ನೀವಿಬ್ರು ಇಲ್ಲಿ ಹಾಕಿದ್ದೀರಿ, ಸ್ಕೂಲ್ ಟೈಮ್ ಆಗ್ಲಿಲ್ಲ, ನಡೀರಿ. ರಾತ್ರಿ ನಾ ತಪ್ಪು ಮಾಡ್ಬಿಟ್ಟೆ ಅಮ್ಮ, ಏನು ತಿಳ್ಕೊಬೇಡ. ಇದು ಒಂದ್ಸಾರಿ ನನ್ ಕ್ಷಮಿಸ್ಬೇಡಮ್ಮ. ನಾಳೆಯಿಂದ ನಾನೇನಾದ್ರೂ ಕುಡಿದು ಬಂದ್ರೆ ನಾನೇ ಧಾರವಾಡ ಚಪ್ಲಿ ತಗೊಂಡ್ಬಂದು ನಿನ್ನ ಕೈಗೆ ಕೊಡ್ತೀನಿ. ಈ ಜುಟ್ಟುಗಳು ಉದುರೋಗು ಹಾಗೆ ಸರಿ, ನಮ್ಮಿಬ್ರಿಗೆ ಇದ್ದಿದ್ದೆ ತಾನೆ, ಒಂದು ಕಾಫಿ ಕುಡಿಯೋಣ. ಕಾಫಿನ ಏನು ಅಣ್ಣ? ಏನ್ ಮುರಳಿ, ರಜಾ ಎಲ್ಲ ಮುಗೀತು, ಕಾಲೇಜ್ಗೆ ಹೋಗ್ಬೇಕು. ಹಣ ತಾನೆ? ಹೌದು, ನಾ ಏರ್ಪಾಟ್ ಮಾಡ್ತೀನಿ. ಸರಿ ಮೂರ್ತಿ, ನೀನು ಸಂಭಾವಿತ, ಯೋಗ್ಯ, ಮೇಲಾಗಿ ಯೂನಿಯನ್ ಪ್ರೆಸಿಡೆಂಟ್ ಅಂತ ನಂಬಿ ನಿನಗೆ ಹಣ ಕೊಡ್ತಾ ಇದ್ದೀನಿ. ತಗೋ, ತಿಂಗಳ ಬಡ್ಡಿ ಮಾತ್ರ ಮನೆ ತಂದು ಕೊಟ್ಬಿಡ. ಆಗಲಿ ಸಂಪತ್ತಪ್ಪನವ್ರೆ, ನಿಮ್ಮಿಂದ ಬಹಳ ಉಪಕಾರ ಆಯ್ತು. ಬರ್ತೀನಿ. ಇದ್ರಾಗೇನಿದೆ, ನಿಮ್ ಫ್ಯಾಕ್ಟ್ರಿಯಲ್ಲಿ ಯಾರಿಗಾದ್ರೂ ಹಣ ಬೇಕಾದ್ರೆ ನನ್ನ ಹತ್ರ ಕಳಿಸು, ಬಡ್ಡಿಗೆ ಅಂತ. ಗೊತ್ತಾಯ್ತಾ? ಆಯ್ತು, ನಮಸ್ಕಾರ. ಜನ ಎಲ್ಲ ಹ್ಯಾಪಿ ಹನುಮಂತಪ್ಪ ಅಂತಾರೆ. ನನಗೆಲ್ಲಿದೆ ಹ್ಯಾಪಿನೆಸ್? ವರಿಸು ಫ್ಯಾಕ್ಟ್ರಿನ ಸೋಯ್ಕಂತೆ. ಹಾಕು, ಸಾಕು, ಹಾಕೋಲ್ಲ. ಹಾಕೋ. ಅಯ್ಯೋ, ಒಲಿಸಲು ಕುಡಿತೀರಿ, ಹಾಕಿದ್ದು ಕುಡಿತೀರಿ. ಅಯ್ಯೋ, ಬ್ಯಾಡಿ ಸುಮ್ಕಿರಿ. ಅಯ್ಯೋ, ಏನ್ ಡ್ಯಾಡಿ, ಹ್ಯಾಪಿನೆಸ್ ಅಂತ ಒಂದ್ಸಾರಿ, ವರಿಸಂತ ಒಂದ್ಸಾರಿ ಕುಡಿತಿದ್ರೆ ನಿಮ್ ಹೆಲ್ತ್ ಏನಾಗುತ್ತೆ? ಹ್ಯಾಪಿನೂ ಇಲ್ಲ, ವರಿಸೂ ಇಲ್ಲವ. ದಿಸ್ ಇಸ್ ಓನ್ಲಿ ಹ್ಯೂಮನ್ ವೀಕ್ನೆಸ್ ಅಷ್ಟೇ. ಮೂರ್ತಿ, ಏನು ಯಜಮಾನ ಕರ್ತೀಯಾರ? ಹೌದಾ? ಬೇಡ ಬನ್ನಿ. ನಮಸ್ಕಾರ ಸರ್. ಓಹೋ, ಪಾಪ ಕೂತ್ಕೋ. ಇರ್ಲಿ, ಪರವಾಗಿಲ್ಲ. ಚೆನ್ನಾಗಿದೆಯಾ? ಎಷ್ಟು ಮಾತ್ರ. ಅಂದಾಗೆ ನೀನು 4 ಜನ ಮಕ್ಕಳು ಓದ್ತಾ ಇದ್ದಾರೆ ಅಂತ ಕಾಣುತ್ತಲ್ಲ? ನನಗಿಬ್ಬರು ಸರ್ ಮಕ್ಕಳು. ಅದು ಸರಿ, ನಿನ್ ತಮ್ಮಂದ್ರನ್ನು ನಿನ್ ಸ್ವಂತ ಮಕ್ಕಳ ತರ ನೋಡ್ಕೋತಿದ್ಯಲ್ಲ ಅಂತ ಹಾಗಂದೆ. ಮೂರ್ತಿ, ನಿನಗೆ ಮನೆ ಖರ್ಚು ದಿನೇ ದಿನ ಹೆಚ್ಚಾಗ್ತಿದೆಯಲ್ಲ? ಇಲ್ದೇ ಇರುತ್ತಾ? ಪಾಪ ಬಡಪಾಯಿ, ನೀನೊಬ್ಬ ದುಡಿದು ರಾತ್ರಿ ಹಗಲು ಕಷ್ಟಪಟ್ಟು ಸಂಪಾದನೆ ಮಾಡ್ತಿದೀಯ. ಏನ್ ಮಾಡಕ್ಕಾಗತ್ತೆ? ಒಡಕಲ್ ದೋಣಿ ನಂಬ್ಕೊಂಡು ನದಿ ಮೇಲೆ ಪ್ರಯಾಣ ಮಾಡೋ ಹಾಗಿದೆ ನಿನ್ನ ಬದುಕು. ನೋಡು ಮೂರ್ತಿ, ನೀನ್ ಈ ಕಷ್ಟ ಎಲ್ಲ ಪರಿಹಾರ ಆಗ್ಬೇಕಾದ್ರೆ ನಾನ್ ನಿನಗೆ 10,000 ರೂಪಾಯಿ ಕೊಟ್ರೆ ಹೇಗಿರುತ್ತೆ? ಚೆನ್ನಾಗಿರಲ್ಲ ಸರ್. ಯಾಕೆ? ನಾ ಯಾವತ್ತಿದ್ರು ಮಾಡೋ ಕೆಲಸ ಕೂಲಿ ತಗೊಳ್ಳೋಣ ಹೊರತು ಕನಿಕರದಿಂದ ಕೊಡ್ತಾರೆ ಅಂತ ದಾನ ತಗೊಳ್ಳೋಣಲ್ಲ. ದಾನ ಅಂತ ಯಾರು ಹೇಳಿದ್ರಯ್ಯ? ನಿನಗೆ ಬೇಕಾಗಿರೋದು ಹಣ, ನನಗೆ ಬೇಕಾಗಿರೋದು ಕೆಲಸ. ನನ್ನ ಕೆಲಸ ನೀನು ಮಾಡ್ಕೊಡೋದಕ್ಕೆ ಇದು ಕೂಲಿ ಅಂದರೆ ತಿಳ್ಕೊ. ಏನ್ ಕೆಲಸ ಸರ್? ಸುತ್ತಿ ಬಳಸಿ ಯಾಕೆ ಮಾತು? ನಮ್ಮ ವರ್ಕರ್ಸ್ ಎಲ್ಲ ಸಂಬಳ ಸಾಲದು ಸ್ಟ್ರೈಕ್ ಮಾಡ್ತೀವಿ ಅಂತ ನೋಟಿಸ್ ಕೊಟ್ಟಿದ್ದಾರೆ. ಅಲ್ಲಯ್ಯ, ನನಗೆ ಲಾಭ ಹೆಚ್ಚಿಗೆ ಬಂದಿದ್ರೆ ನಿಮ್ಮನ್ನೆಲ್ಲ ಕರೆದು ಸಮನಾಗಿ ಹಂಚ್ತಿದ್ನಲ್ಲಪ್ಪ. ಲಾಭ ಹೆಚ್ಚಿದೆಯೋ ಇಲ್ವೋ ನಂಗೆ ಗೊತ್ತಿಲ್ಲ. ನಿಮ್ ವ್ಯಾಪಾರ ದೊಡ್ಡದಾಗಿದೆ, ನೀವು ದೊಡ್ಡವರಾಗಿದ್ದೀರಿ. ಆದ್ರೆ ನಿಮ್ಮ ಹತ್ರ ಕೆಲಸ ಮಾಡ್ತಿರೋ ನಾವು ಮಾತ್ರ ಇನ್ನೂ ಸಣ್ಣವರಾಗೇ ಇದ್ದೀವಿ. ಕಾರ್ಮಿಕ ಮಾಲೀಕ ಅನ್ನೋ ಭೇದ ದೊಡ್ಡದಾಗಿ ಬೆಳೀತಾನೆ ಇದೆ. ಆಹಾ, ಅದಕ್ಕೆ ಸ್ಟ್ರೈಕ್ ಮಾಡ್ಬೇಕು ಅಂತಿದ್ದೀರಾ? ಅದು ತಪ್ಪಲ್ಲ, ನಿನ್ನ ಹಕ್ಕು. ಆದ್ರೆ ಒಬ್ಬರ ಹಕ್ಕು ಇನ್ನೊಬ್ಬರಿಗೆ ಹಾನಿ ಆಗಬಾರ್ದಪ್ಪ. ಅದಕ್ಕೆ ಹೇಳ್ತಾ ಇದ್ದೀನಿ, ಅವ್ರಿಗೆ ನೀನೊಂದು ಮಾತು ಹೇಳು, ಎಲ್ಲ ಸರಿ ಹೋಗುತ್ತೆ. ಆ ಕೆಲಸ ನನ್ನಿಂದ ಆಗಲ್ಲ ಸರ್. ಮೂರ್ತಿ, ಒಂದು ಸಾರಿ ಈ ಕಾಗದ ನೋಡ್ಕೊಂಡು ಆ ಮಾತು ಹೇಳ. ನಮ್ಮ ಅಗತ್ಯ ಅವಸರಗಳನ್ನ ಪೂರೈಸೋ ಶಕ್ತಿ ಈ ಕಾಗದಕ್ಕಿದೆ ಕಣಯ್ಯ. ನೋಡು, ಹುಚ್ಚುಚ್ಚಾಗಿ ಆದರ್ಶ ಅಂತ ಕೂತ್ರೆ ಅವಿವೇಕಿಗಳಾಗಿ ಅಲಿಬೇಕಾಗತ್ತೆ, ಗೊತ್ತಾ? ಅಗತ್ಯಕ್ಕೆ ಅಂತ ಆದರ್ಶ ಮಾಡಿಕೊಂಡು ಸುಖ ಅನುಭವಿಸುವ ಅವಕಾಶವಾದಿ ನಾನಲ್ಲ ಸರ್. ಬರೋ ಸಂಬಳ ಸಾಲದೆ ಸಾಲ ಸೋಲ ಮಾಡಿ ಹಂಬಲಿಸ್ತಾ ಅರ್ಧ ಹೊಟ್ಟೆ ನರಳುತ್ತಿರೋ ನನ್ನ ಜೊತೆ ಕೆಲಸಗಾರರಿಗೆ ನನ್ನ ಸ್ವಾರ್ಥಕ್ಕೋಸ್ಕರ ಅವ್ರ ಬೆನ್ನಲ್ಲಿ ಚೂರಿ ಹಾಕೋ ಚಂಡಾಲ ನಾನಲ್ಲ ಸರ್. ಮೂರ್ತಿ, ಇನ್ನೊಂದ್ ಸಾರಿ ಚೆನ್ನಾಗಿ ಆಲೋಚನೆ ಮಾಡು. ನಿಮಗೆ ಲಾಭ ಬರೋ ಹಾಗೆ ದುಡಿದು ತಮ್ಮ ಜೀವಮಾನದಲ್ಲೇ ನಷ್ಟ ಅನುಭವಿಸ್ತಿರೋ ನನ್ನ ಕಾರ್ಮಿಕ ಬಂಧುಗಳಿಗೆ ನಾನು ಶತ್ರು ದ್ರೋಹ ಮಾಡಲ್ಲ. ಇನ್ನು ಯಾವತ್ತೂ ಇಂಥ ಕೆಟ್ಟ ಪ್ರಯತ್ನ ಕೈ ಹಾಕ್ಬೇಡಿ. ಬರ್ತೇನೆ.
ಯಾರು ಬೇಕಾಗಿತ್ತು? ಶ್ರೀನಿವಾಸ ಮೂರ್ತಿ. ಅವ್ರು ಫ್ಯಾಕ್ಟ್ರಿಗೆ ಹೋಗಿದ್ದಾರೆ. ಅಂದ್ರೆ ನೀನು ಅವ್ರ ಹೆಂಡತಿ. ಶಾಂತ ಅಂತಲ್ವ ನಿನ್ ಹೆಸರು? ಹೆಸರಿಗೆ ತಕ್ಕಾಗಿದೆಯಮ್ಮ. ನಿನ್ ಹತ್ರ ಸ್ವಲ್ಪ ಮಾತಾಡ್ಬೇಕಾಗಿತ್ತು. ನನ್ ಹತ್ರನಾ? ಅಂದಾಗೆ ಇಲ್ಲಿ ಕೂತ್ಕೊಂಡ್ರೆ ನಿಮ್ಮ ಅಭ್ಯಂತರ ಇಲ್ಲ ತಾನೆ? ನೋಡಮ್ಮ, ನಾನ್ ನಿಮ್ಮ ಶ್ರೇಯೋಭಿಲಾಷಿ. ಶ್ರೇಯೋಭಿಲಾಷಿ ಅಂದ್ರೆ? ಅದರ ಅರ್ಥ ಶ್ರೀನಿವಾಸ ಮೂರ್ತಿಗೂ ಗೊತ್ತಿಲ್ಲ, ಆತನ ಹೆಂಡತಿಯಾದ್ರೆ ನಿನಗೂ ಗೊತ್ತಿಲ್ಲ. ಶ್ರೇಯೋಭಿಲಾಷಿ ಅಂದ್ರೆ ಯಾವಾಗ್ಲೂ ಒಳ್ಳೇದನ್ನೇ ಬಯಸೋ. ತಗೊಮ್ಮ ತಗೊಮ್ಮ, ಪರವಾಗಿಲ್ಲ. ಒಂದ್ ನಿಮಿಷ ಇರಿ, ಕಾಫಿ ತರ್ತೀನಿ. ಸರಿ. ಓಕೆ. ಸಕ್ಕರೆ ಸಾಲದಮ್ಮ. ತಂದೆ. ನೀನು ಕಮ್ಮಿ ಹಾಕಿದ್ಯಾ ಅಂತಲ್ಲ, ನನಗೆಲ್ಲದರಲ್ಲೂ ಹೆಚ್ಚಾಗಿರ್ಬೇಕು. ಜೀವನದಲ್ಲೂ ಅಷ್ಟೇ. ಆಗ್ಲೇ ನನಗೆ ತೃಪ್ತಿ, ಸಮಾಧಾನ. ನಾನು ಈ ಮಟ್ಟಕ್ಕೆ ಬರೋಕೆ ಅದೇ ಕಾರಣ. ಜೀವನದಲ್ಲಿ ಅತಿಯಾದ್ರೆ ಅಮೃತಾನು ವಿಷ ಆಗುತ್ತೆ ಅಂತ ನನ್ನ ನಂಬಿಕೆ. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು ಅನ್ನೋದೇ ನನ್ನ ನೀತಿ. ಈಗ ಹೇಳಿ, ನೀವು ಯಾಕೆ ಬಂದ್ರಿ ಅಂತ? ಮೊದ್ಲು ಈ ದುಡ್ಡು ತಗೊಮ್ಮ. ಈಗ ತಾನು ಹೇಳಿದ್ನಲ್ಲ, ಅತಿಯಾದ್ರೆ ಅಮೃತಾನು ವಿಷ ಆಗುತ್ತೆ ಅಂತ. ಹಾಗೆ ನಿಮ್ಗೆ ಹೆಚ್ಚಾಗಿರ್ಬೇಕು ಅನ್ನೋ ಆಸೆ ಇರೋದ್ರಿಂದ ಅದು ನಿಮ್ಮ ಹತ್ರನೇ ಇರ್ಲಿ. ಈಗ್ಲಾದ್ರೂ ಹೇಳ್ತೀರಾ ನೀವು ಯಾಕೆ ಬಂದ್ರಿ ಅಂತ? ಸರಿ, ನಾನೇ ಹೇಳ್ತೀನಿ ಭುಜಂಗರಾವ್ರೆ. ಅವ್ರು ನನಗೆಲ್ಲ ಹೇಳಿದ್ದಾರೆ. ಅವ್ರು ಬೇಡ ಅಂತ ಹೇಳಿದ್ರು ಯಾವುದೇ ಕೆಲಸ ಆಗ್ಲಿ ಈ ಮನೇಲಿ ಯಾರು ಮಾಡೋದಿಲ್ಲ. ಅವ್ರ ಅಪ್ಪಣೆ ಇಲ್ಲದೆ 4 ಗೋಡೆಗಳ ಮಧ್ಯೆ ಗಾಳಿ ಸಹ ಬರೋದಿಲ್ಲ. ನೀವು ಹೋಗ್ಬೋದು. ನೋಡಮ್ಮ, ಅವನೇನೋ ಗಂಡಸು ಆವೇಶದಲ್ಲಿ ಆಲೋಚನೆ ಮಾಡೋದನ್ನ ಮರ್ತಿರ್ತಾನೆ. ಕೈಯಲ್ಲಿ ಹಣ ಇಲ್ಲದೆ ಈ ಮನೇಲಿ ಒದ್ದಾಡೋಳು ನೀನು. ದೊಡ್ಡ ಮೈದನ್ನ ಡಾಕ್ಟರ್ ಮಾಡಬೇಕು, ಚಿಕ್ಕ ಮೈದನ್ನ ಲಾಯರ್ ಮಾಡಬೇಕು. ನಾಲ್ಕು ಬೇರೆ ಬೆಳೆದ್ ನಿಂತಿದ್ದಾಳೆ. ನಿನ್ನ ಮಕ್ಕಳನ್ನು ಓದಿಸ್ಬೇಕು. ಅದೆಲ್ಲ ನನ್ನ ಸಮಸ್ಯೆ. ಅದನ್ನ ಹೇಗೆ ಪರಿಹಾರ ಮಾಡ್ಕೋಬೇಕು ಅಂತ ನನಗೆ ಗೊತ್ತಿದೆ. ಅದಕ್ಕೂ ಇದಕ್ಕೂ ಯಾವ ಸಂಬಂಧನೂ ಇಲ್ಲ. ಕೈಗೆ ಬಂದ ಲಕ್ಷ್ಮಿನ ಕಾಲಿನಿಂದ ಒದೆಯೋದು ಮೂರ್ಖತೆ ಅಂತ ನಿಮ್ಮ ಅಭಿಪ್ರಾಯ. ಆದ್ರೆ 10 ಜನ ಕುಡಿಯೋ ಗಂಜಿನ ಬೇಡ ಅಂತ ತಳ್ಳಿ ನಾವು ಮಾತ್ರ ಮೃಷ್ಟಾನ್ನ ತಿನ್ಬೇಕು ಅನ್ನೋ ಆಸೆ ನಮಗಿಲ್ಲ. ಬಂದಿರೋ ಅದೃಷ್ಟಾನ ಬೇಡ ಅಂದು ಬದುಕೋದು ಬಹಳ ಕಷ್ಟ ಅಮ್ಮ. ಇದು ಅದೃಷ್ಟ ಅಲ್ಲ, ಅನ್ಯಾಯ, ಅಕ್ರಮ. ನೋಡಮ್ಮ, ಈ ಸ್ಟ್ರೈಕ್ ನಿಂದ ಯಾರೂ ತಿಂದಾಗಲ್ಲ. ಅದರಿಂದ ನನಗೆ ಲಕ್ಷಗಟ್ಟಲೆ ನಷ್ಟ ಆಗುತ್ತೆ. ಲಕ್ಷಗಟ್ಟಲೆ ನಷ್ಟ ಆಗುತ್ತೆ ಅನ್ನೋದಕ್ಕಿಂತ ನಿಮಗೆ ಬರೋ ಲಾಭದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ ಅಂತ ಹೇಳಿ. ಕಡೆ ಸಾರಿ ಹೇಳ್ತಾ ಇದ್ದೀನಿ, ಚೆನ್ನಾಗಿ ಯೋಚನೆ ಮಾಡಿ. ಇನ್ನೇನು ಯೋಚನೆ ಮಾಡ್ಬೇಕಾಗಿಲ್ಲ, ಮನೆಯಾಗೆ ಹೋಗಿ ಮುಂದ. ಆಹಾ, ಆಲ್ ರೈಟ್. ಹಣ ಎಲ್ಲ ಕೊಟ್ಬಿಟ್ಟಿದೀನಿ ಅಲ್ಲ ಸ್ವಾಮಿ. ಯಾರಿಗೆ? ಅದೇ ನಿಮ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡೋ ಕೆಲಸಗಾರಿಗೆಲ್ಲ ಕೊಟ್ಬಿಟ್ಟಿದ್ದೀನಿ. ಮೊದ್ಲು ಹೋಗಿ ಅವ್ರ ಹತ್ರ ಎಲ್ಲ ವಸೂಲ್ ಮಾಡ್ಕೊಂಡು ತಗೊಂಬ. ತಕ್ಷಣ ಕೇಳಿದ್ರೆ ಅವ್ರು ತಾನೇ ಇಲ್ಲಿ ತಂದು ಕೊಡ್ತಾರೆ ಸ್ವಾಮಿ. ತಲೆನೋ ತಾಳಿನೋ ಅಡ ಇಟ್ಟು ತಂದು ಕೊಡ್ತಾರೆ. ಅದೆಲ್ಲ ನಿನಗೆ ಯಾಕೆ? ನೋಡು, ಅವ್ರು ಎಷ್ಟು ಬಡ್ಡಿ ಕೊಡ್ತಾರೋ ಅದ್ರ ಡಬ್ಬಲ್ ಬಡ್ಡಿ ನಾನ್ ನಿನಗ್ ಕೊಡ್ತೀನಿ. ನನಗೆ ಮೊದಲು ಹಣ ಬೇಕು, ತಗೊಂಬ. ಹುಡುಗರ, ಇಲ್ಲಿ ಶ್ರೀನಿವಾಸ ಮೂರ್ತಿ ಮನೆಯಲ್ಲಿದೆ. ಅದೇ ಆ ಯೂನಿಯನ್ ಪ್ರೆಸಿಡೆಂಟ್ ಶ್ರೀನಿವಾಸ ಮೂರ್ತಿ ಮನೆ ಯಾವುದು ಅಂತ. ಶ್ರೀನಿವಾಸ ಮೂರ್ತಿ ಮನೆನಾ? ಅದೇ ಅವ್ರ ಮನೆ. ಇದಾ? ಅಯ್ಯೋ, ನಾನು 1000 ರೂಪಾಯಿ ಮೇಲೆ ನೆಲ್ಲಿಕಾಯಿ ಹೋಯ್ತಲ್ಲ. ಹೋಯ್ತು ಹೋಯ್ತು. ಓಹೋ, ಸಂಪತ್ತಪ್ಪನವರು ಬಂದ್ಯಾಪ್ಪ. ಬಾರೋ ಏನಯ್ಯ, ನನಗೆ ಮಸ್ಲತ್ ಮಾಡಿ ಮೋಸ ಮಾಡ್ಬೇಕು ಅಂತಿದ್ದೇನೆ. ಯಾರೇನು? ಏನಾಯ್ತು? ಅಲ್ಲ, ಹಣ ಇಟ್ಕೊಳಕ್ಕೊಂದು ಹೊರನೇ ಗೊತ್ತಿಲ್ಲ. ಈ ಹಾರ ಮನೆ ಮೇಲೆ 1000 ರೂಪಾಯಿ ಕೊಟ್ಟನಲ್ಲ ನನಗೆ. ಆ ಮನೆ ನಂದಂತ ನಿಮ್ಗೆ ಯಾರು ಹೇಳಿದ್ರು? ಈ ಹುಡುಗರು ಅವ್ರು ತಮಾಷೆ ಮಾಡಿದ್ದಾರೆ. ಇದೇ ನಮ್ಮ ಮನೆ. ಅಡ್ಡಿಲ್ಲ 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 ಅಡ್ಡಿಲ್ಲ. ನನ್ನ ಹಸಿರು ಬಡ್ಡಿ ಕೊಟ್ಬಿಡು, ಕೊಟ್ಬಿಡಿಗ. ಕಿದ್ದಕ್ಕಿದ್ದಾಗೆ ಕೇಳಿದ್ರೆ ಎಲ್ಲಿಂದ ತಂದ್ಕೊಡ್ಲಿ? ನೋಡು, ಅದೆಲ್ಲ ನನಗೆ ಗೊತ್ತಿಲ್ಲ. ನಾನು ಯಾರು ಗೊತ್ತಾ ನಿನಗೆ? ಬಡ್ಡಿ ವ್ಯಾಪಾರ ಮಾಡೋ ಬಡ್ಡಿ ಮಗ. ನನ್ನ ಹಣ ನನಗೆ ಕೊಡ್ಲಿಲ್ಲ ಅಂತಂದ್ರೆ ಮನೆ ಜಪ್ತಿ ಮಾಡಿಬಿಡ್ತೀನಿ. ಕೂತ್ಕೋಬೇಡಿ, ಸ್ವಲ್ಪ ಮೆತ್ತೆ ಮಾತಾಡಿ. ಮೆತ್ತಗೆನಯ್ಯ, ಮೆತ್ತಗೆ ಕೊಟ್ಟವನು ಕೋಡಂಗಿ ಇಸ್ಕೊಂಡು ಇರ್ಬಂದ್ರ ಅಂತ ನನಗೆ ಬರಬೇಕಾದ ದುಡ್ಡು ನಂಗೆ ಮೊದಲು ಬಿಸಾಯಿ ಮಾತಾಡ. ನೋಡಿ,
ನಾನು ಮೊದಲೇ ಹೇಳಿದ್ದೀನಿ, ಬಡ್ಡಿ ಕರೆಕ್ಟಾಗಿ ಕೊಡ್ತೀನಿ, ಅಸಲು ಕೊಡೋದಕ್ಕೆ ಸ್ವಲ್ಪ ಟೈಮ್ ಬೇಕು ಅಂತ. ಟೈಮ್ ಕೊಡ್ಲಿಕ್ಕೆ ಸ್ವತಃ ಆರಾಮ್ ಸಾಧ್ಯ ಇಲ್ಲ. ನನಗೆ ಬರಬೇಕಾದ ಹಣ ಈಗಲೇ ಈ ಕ್ಷಣ ಬಿಸಾಡು. ನೋಡಿ, ನಾನು ಮೊದಲೇ ಯೂನಿಯನ್ ಪ್ರೆಸಿಡೆಂಟ್. ಅವತ್ತು ನೀವೇನ್ ಹೇಳಿದ್ರಿ? ನಿಮ್ ಕೆಲಸಗಾರರ ಹತ್ರ ಎಲ್ಲ ಲೇವಾದೇವಿ ಮಾಡಿಸ್ಕೊಡು ಅಂತ ಹೇಳಿದ್ರಲ್ವಾ? ಅವರಿಗೆಲ್ಲ ನಾನೊಂದು ಮಾತೇನಾದ್ರು ಹೇಳಿದ್ರೆ ಬೇಡ ಬೇಡ ಬೇಡಪ್ಪ, ಏನ್ ಮಾಡ್ಲಿ? ಮುಂದೆ ಬಾವಿ, ಹಿಂದೆ ಹಳ್ಳ, ಅಸಲು ಹೋಗಿ ಬಿಡಪ್ಪ, ಬಡ್ಡಿನಾದ್ರೂ ಕೊಡು. ಅದನ್ನ ಕೊಡೋಣ ಅಂತಲೇ ನಿಮ್ಮ ಮನೆಗೆ ಹೋಗಿದ್ದೆ. ಅಷ್ಟರಲ್ಲಿ ನೀವೇ ಇಲ್ಲಿ ಬಂದ್ಬಿಟ್ಟಿದ್ದೀರಾ. ತಗೊಳ್ಳಿ. ಬರೇ ಕೈ ಬಂದದ್ದೇ ಲಾಭ. ಮತ್ತೆ ನಾನು ಬರೋ ತಿಂಗಳು ಯಾವ ಬರ್ಲಿ? ಬೇಡ ಬೇಡ, ನಾನೇ ಆಯಪ್ಪ, ದೇವ್ರು ಒಳ್ಳೇದ್ ಮಾಡ್ಲಿ. ರವಿ ಬಾಯ್ಲಿ. ಚಿಲ್ತೇರಿ ಬರ ಇಲ್ಲ, ತುಂಬಾ ಬೋರ್ ಆಗ್ತಾ ಇದೆ. ಒಂದು ಡಾನ್ಸ್ ಮಾಡ್ತೀಯಾ? ಯಾಕಪ್ಪ ನಿಲ್ಲಿಸ್ಬಿಟ್ಟೆ? ಏನು ಇವತ್ತು ಶ್ರೀಮತಿಯವರು ಬಹಳ ಸಡಗರದಲ್ಲಿದ್ದಾರೆ? ಇವತ್ತು ಪ್ರತಿ ದಿನದ ಹಾಗಲ್ಲ, ಅದಕ್ಕೆ. ಅರೆ ಏನು ಇವತ್ತು ಸಾಹೇಬ್ರು ಬಹಳ ಜೋರಾಗಿದ್ದಾರಲ್ಲ? ಇವತ್ತು ಪ್ರತಿದಿನದ ಹಾಗಲ್ಲ, ಅದಕ್ಕೆ. ಏ ಮುರಳಿ, ಏನ್ ಅಣ್ಣ ಹೂವು ಎಲ್ಲ ತಿಂದಾನೆ? ಏನೋ ವಿಶೇಷ ಇರ್ಬೇಕು ಅಂತ ಕಾಣುತ್ತೆ. ಇರ್ಬೇಕು. ಏನಂತ ವಿಶೇಷ? ಈ ದಿನದ ವಿಶೇಷ ಏನು ಅಂದ್ರೆ, ನನ್ನ ತಂಗಿ ಶಾಂತಮ್ಮ ಮದುವೆ ಆದ ಶುಭ ದಿನ. ಅಗೋ ತಗೋಮ್ಮ. ಏನಣ್ಣ ಇದು? ನಿಮ್ಮಿಬ್ರಿಗೂ ಹೊಸ ಬಟ್ಟೆ ಕಣಮ್ಮ. ಯಾಕೋ ಇದನ್ನೆಲ್ಲ ತರಬೇಕದೆ? ಮೂರ್ತಿ, ಈ ದಿನ ಎಲ್ಲಾ ದಿನದ ಹಾಗೆ ಮಾಮೂಲಿ ದಿನ ಅಲ್ಲ ಕಣೋ. ನೀವಿಬ್ರು ಮದುವೆ ಆದ ಒಳ್ಳೆ ದಿನ, ಅದಕ್ಕೋಸ್ಕರ ತಂದಿದ್ದೀನಪ್ಪ. ಸುಮ್ಮನೆ ಹಣ ಯಾಕೋ ಪೋಲ್ ಮಾಡ್ತೀಯ? ತಪ್ಪು ಹುಡುಗ ಹಾಳು ಮಾಡ್ತಿದೀಯಾ ಅಂತ ಹೇಳು ಒಪ್ಕೋತೀನಿ. ಆದ್ರೆ ಇದಕ್ಕೆಲ್ಲ ಯಾಕೆ ಹಾಳು ಮಾಡ್ತಿದೀಯ ಅಂದ್ರೆ ನಾನು ಒಪ್ಕೊಳ್ಳೋದಿಲ್ಲ. ಇದು ನನ್ನ ಪ್ರೀತಿ ಕಾಣಿಕೆ ಕಣ. ಮೋಹನ ರೂಪ ಶ್ರೀರಾಮ, ಮಂಗಲ ರೂಪಿಣಿ ಸೀತಮ್ಮ, ನೆಲಸಿದ ಕಾಣವೆ ಗುಡಿಯಮ್ಮ. ಶ್ರೀರಾಮಚಂದ್ರನ ಅಣ್ಣಯ್ಯನು, ಸೀತಮ್ಮ ನಮ್ಮ ಅತ್ತಿಗೆಯು. ಶ್ರೀರಾಮಚಂದ್ರನ ಅಣ್ಣಯ್ಯನು, ಸೀತಮ್ಮ ನಮ್ಮ ಅತ್ತಿಗೆಯು. ತಂಗಿಯ ಸಹಿತ ಮೂವರು ನಾವು ರಘುರಾಮನವನ ಒಳ ಹುಟ್ಟಿದವರು. ನಾನೇ ಹನುಮಂತ ಬಂತದ ಬಂತ, ಈ ಮನೆಗೆಂದೆಂದು ನಂಬಿದನಂತ, ಈ ಮನೆಗೆಂದೆಂದು ನಂಬಿದನಂತ. ಮೋಹನ ರೂಪ ಶ್ರೀರಾಮ, ಮಂಗಳ
ನೆಲಸಿಹ ಕಾಣದೆ ಗುಡಿಯಮ್ಮ. ಅಣ್ಣನ ಮಾತನು ಮೀರವು ನಾವು, ನಾವೇ ಎಲ್ಲರ ಆದರ್ಶ. ಆಸ್ತಿಗೆ ನಡಿಲ ಮಕ್ಕಳು ನಾವು, ಅವಳ ನುಡಿಯೇ ಆದೇಶ. ಕಲೆತು ಬೆರೆತು ನಗುತ್ತಾ ನಲಿದು ಒಂದಾಗಿರುವುದೇ ಸಂತೋಷ, ಒಂದಾಗಿರುವುದೇ ಸಂತೋಷ. ಮೋಹನ ರೂಪ ಶ್ರೀರಾಮ, ಮಂಗಳ ರೂಪಿಣಿ ಶ್ರೀರಮ್ಮ, ನೆಲಸಿಹ ಕಾಣದೆ ಗುಡಿಯಮ್ಮ. ಹೊಸ ಮದುಮಗನು ಅಣ್ಣಯ್ಯ ಇಂದು ಹಣೆಗೆ ಕುಂಕುಮ ಹಚ್ಚಿ ಬಂದು, ಹಾರವ ಹಾಕಿ ಕೈಯಲ್ಲಿ ಕೈಯಿರಿಸಿ ಆರತಿಯ ಬೆಳಗಿ ಶುಭ ಹಾರೈಸಿ. ಹಾರವ ಹಾಕಿ ಕೈಯಲ್ಲಿ ಕೈಯಿರಿಸಿ ಆರತಿಯ ಬೆಳಗಿ ಶುಭ ಹಾರೈಸಿ, ಶುಭ ಹಾರೈಸಿ. ಜಯ ಜಯ ರಾಮ ಜಾನಕಿ ರಾಮ ಪಾವನ ರಾಮ ಪಟ್ಟಾಭಿರಾಮ. ಜಯ ಜಯ ಇದರ ಇರಿ ಇರಿ. ಚಿಕ್ಕ ಮಗುಗೆ ಮೈ ಒರೆಸ್ಕೊಳ್ಳೋಕೆ ಬರಲ್ಲ, ತಲೆ ಬಾಚ್ಕೊಳ್ಳೋಕೆ ಬರಲ್ಲ. ಬಿಡಿ. ಏನಪ್ಪ ಮುರಳಿ, ನಾನು ಊರಿಗೆ ಹೋಗ್ತಿದ್ದೀನಣ್ಣ. ಒಳ್ಳೇದು, ಹುಷಾರಪ್ಪ, ಚೆನ್ನಾಗಿ ಓದ್ಕೋ. ಹೌದು, ಎಷ್ಟು ದಿವಸ ನೀವು ಹತ್ರ ಓದಿಸಿದ್ದಕ್ಕೇನೆ ಅವ್ನು ಡಾಕ್ಟರ್ ಆಗ್ತಿರೋದು. ಬಂದನೆ ಏನ್ ಇಸ್ಮಾಯಿಲ್ ಸಾಹೇಬ್ರು ಇನ್ನೂ ಮಲಗಲಿಲ್ವ? ಯಾಕೆ ಬಹಳ ಕೋಪಾಗಿದ್ದೀರಾ? ಟೈಮ್ ಎಷ್ಟು ಗೊತ್ತಾಗಿದಾ? ಏನು 3 ಗಂಟೆ ಇರ್ಬೋದು. ಅಲ್ಲ ಮೂರ್ತಿ, ಪ್ರತಿ ದಿವಸ ನೀನು ಹೀಗೆ ಓವರ್ ಟೈಮ್ ಮಾಡ್ತಾ ಆರೋಗ್ಯ ಹಾಳು ಮಾಡ್ಕೊಂಡ್ರೆ ಪಾಪ ಶಾಂತಮ್ಮ ಏನಾಗ್ಬೇಕು, ಮಕ್ಕಳು ಏನಾಗ್ಬೇಕು, ನಾನೇನಾಗ್ಬೇಕು? ಇಸ್ಮಾಯಿಲ್, ಜೀವನ ಪರ್ಯಂತ ಟೈಮ್ ಪ್ರಕಾರ ನಡ್ಕೊಳ್ಳೋಕ್ಕಾಗಲ್ಲ. ಒಂದೊಂದು ಸಾರಿ ಟೈಮನ್ನ ನಮ್ಮ ಪ್ರಕಾರ ನಡೆಸ್ತದೆ. ಅದು ಸರಿ, ನಿನ್ನ ಆರೋಗ್ಯದ ಬಗ್ಗೆ ನೀನು ಸ್ವಲ್ಪನಾದ್ರೂ ಗಮನ ಕೊಟ್ಟಿದೀಯಾ? ನನ್ನ ಆರೋಗ್ಯಕ್ಕೆ ಏನಾಗಿದೆಯೋ, ಒಳ್ಳೆ ಗುಂಡು ಕಲ್ಲಿದ್ದು ಹೋಗಿದ್ದೀನಿ. ಇನ್ನೆಷ್ಟು ದಿವಸ ಕಷ್ಟ ಬಿಡ್ಬೇಕು? ಹಬ್ಬ ಅಂದ್ರೆ ಸ್ವಲ್ಪ ದಿವಸ ಆಗ್ತಾನೆ. ಮುರಳಿ ಡಾಕ್ಟರ್ ಆಗ್ಬಿಡ್ತಾನೆ, ವಾಸು ಲಾಯರ್ ಆಗ್ಬಿಡ್ತಾನೆ. ಆಮೇಲೆ ನಾನೇ ಕಷ್ಟ ಆಗಿರ್ತೀನಿ ಅಂದ್ರೆ ನನ್ನ ತಂದೆ ಬಿಡೋದಿಲ್ಲ. ಆರಾಮ ಕಾಲ ಮೇಲೆ ಕಾಲ ಹಾಕೊಂಡು ಜೀವನ ಸಾಯಿಸ್ಬೋದು. ಮಜ್ಜಿಗೆ ಕುಡಿದ್ಯಾ? ಕುಡಿದ್ನಪ್ಪ. ಮಜ್ಜಿಗೆನ?
ಇನ್ನು ಮಲಗಿಲ್ವಾ? ಅಂದ್ರೆ ಈಗ ನಿದ್ದೆ ಬಿಟ್ಟು ನಾರೋಗ್ಯದ ಗತಿ ಏನಾಗುತ್ತೆ? ಬೇಡ ಮಲಗೋದಿಲ್ಲ, ಬಿಡ್ಬೇಕಿತ್ತು. ಇಷ್ಟೊತ್ತಿನಲ್ಲಿ ಊಟನ ಬೇಡ ಶಾಂತ. ಬೇಡ, ನೀನು ಊಟ ಮಾಡ್ತೀಯ? ಮಾಡಿದೆ, ಮದುವೆ ಮಾಡ್ಬೇಕು. ಬೇಗ ಚಿಕಿತ್ಸೆ ಸರಬೇಕು. ಶಾಂತ, ಕಳಿತಿದ್ಯಾ? ಪರವಾಗಿಲ್ಲ. ಡ್ಯಾಡಿ ಡ್ಯಾಡಿ, ಟೆನ್ನಿಸಲ್ಲಿ ನಂಗೆ ಚಾಂಪಿಯನ್ಶಿಪ್ ಬಂದಿದೆ. ಹ್ಯಾಪಿ ಹ್ಯಾಪಿ, ವೆರಿ ಗುಡ್ ಮೈ ಬಾಯ್, ವೆರಿ ಗುಡ್. ಥ್ಯಾಂಕ್ ಯು ಡ್ಯಾಡಿ. ತಗೊಂಡ್ ಬಾ. ಅಲ್ಲ, ನಮ್ ಚಿಕ್ಕರಾಯರು ಅದು ಯಾವುದೋ ಆಟದಾಗ ಚಾಂಪಿಯನ್ ಆಗಿ ಬಂದವ್ರೆ, ನೀವು ಕುಡಿಯೋದ್ರಾಗ ಚಾಂಪಿಯನ್. ಸಂತೋಷ ಬೇರೆ, ಮುಗಿದು ಆಯ್ತು, ಇಡೀ ಬಾಟ್ಲೆ ಮುಗಿಸ್ತೀರಿ. ನನಗೆ ಶುವರ್ ಆಯ್ತು ಅಷ್ಟೇ. ಅರೆ, ಇವತ್ತು ಇಷ್ಟು ಬೇಗ ಬಂದ್ಬಿಟ್ಟಿದ್ದೀವಿ? ಯಾಕೊಂಥರ ಇದ್ದೀರಿ? ಏನೂ ಇಲ್ಲ, ಮುರಳಿ ಕಾಗದ ಬರ್ತಿದ್ದಾನೆ. ಪರೀಕ್ಷೆಗೆ 500 ರೂಪಾಯಿ ಕಟ್ಟಬೇಕಂತೆ. ಎಲ್ಲೆಲ್ಲ ಪ್ರಯತ್ನ ಪಟ್ಟೆ, ಆಗ್ಲಿಲ್ಲ. ಸಂಪತ್ತಪ್ಪನ ಕೇಳಿದ್ರೆ ಪ್ರಯೋಜನವಾಗಲ್ಲ. ಏನ್ ಮಾಡೋದು ಅಂತ ಗೊತ್ತಾಗ್ತಾ ಇಲ್ಲ ಶಾಂತ. ಶಾಂತ, ಏನಿದು? ಇದನ್ನು ತಗೊಂಡೋಗಿಲ್ಲ, ನಾಡ ಇಟ್ಟು ಮುರಳಿ ಬಿಟ್ಟು. ಶಾಂತ, ಶಾಂತ, ರಿಪೋರ್ಟ್ ಎಲ್ಲ ಬಂದಿದೆ. ಅದು ಗೊತ್ತಾಗ ಸರ್, ಅಷ್ಟೇ.
ಎಲ್ಲ ಪರವರ್ದಿಗ ನಾನು ನಿನ್ನ ಹತ್ರ ಇದುವರೆಗೂ ಏನು ಕೇಳ್ಕೊಂಡಿಲ್ಲ. ಇವತ್ತು ನಿನ್ನ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ನನಗ್ಯಾರೂ ಇಲ್ಲ. ನನ್ನ ಪ್ರಾಣ ತಗೊಂಡು ನಮ್ಮೂರ್ತಿ ಪ್ರಾಣ ಉಳಿಸು, ನಮ್ಮೂರ್ತಿ ಪ್ರಾಣ ಉಳಿಸು. ಅಲ್ಲ ಎಲ್ಲ ಭಾರದು ಇಂತಲೆಲ್ಲ ಹಾಕಿ ನಾನು ಹೋಗ್ತೀನಿ. ಹಾಗೆಲ್ಲ ಹೇಳ್ಬೇಡಿ, ಹಾಗೆಲ್ಲ ಹೇಳ್ಬೇಡಿ. ನಿಮಗೇನಾಗಲ್ಲ. ನಿಮ್ಮನ್ನ ನೆನೆಸ್ಕೊತೀನಿ, ನಿಮ್ಮನ್ನ ನೆನೆಸ್ಕೊತೀನಿ. ಬಿರುಗಾಳಿ ಕಲಗಾಡ್ತಾರೆ ದೀಪನ ಕೈಗೆ ಪ್ರಯತ್ನಿಸ್ ಎಣ್ಣೆನೇ ಹೋಗ್ತಾಗಿರೋ ದೀಪನ ದೀಪನ ಏನ್ ಮಾಡ್ತಾರೆ. ಶಾಂತ, ನಂದೊಂದು ಮಾತನಾಡಿಸ್ಕೊಡ್ತೀಯ? ಅದೇನು ಹೇಳಿ. ಯಾವ ಕಾರಣಕ್ಕೂ ಮುರುಳಿಗೆ ಈ ವಿಷಯ ತಿಳಿಸ್ಬೇಡ. ಅಕಸ್ಮಾತ್ ಗೊತ್ತಾದ್ರೆ ಅವನ ಪರೀಕ್ಷೆ ಬಿಟ್ಟು ಬಂದ್ಬಿಡ್ತಾನೆ. ನಾನು ಕೊಟ್ಟ ಸಮಯ ಎಲ್ಲ ಬರ್ತಾ ಹೋಗುತ್ತೆ. ಚಿಕ್ಕವು ನಿನ್ನ ಕಣ್ಣು ಕತ್ತಲಿಟ್ಟು ಕಾಪಾಡಿ. ವಾಸು, ಅಣ್ಣ, ನನಗೋಸ್ಕರ ನೀನು ಎಷ್ಟೋ ಕನಸುಗಳನ್ನ ಕಂಡಿದ್ದು. ಕಣ್ಣು ಬಿಟ್ರೆ ಎಲ್ಲಿ ಚೆದರಿ ಹೋಗುತ್ತೋ ಅಂತ ಆ ಕನಸುಗಳನ್ನೆಲ್ಲ ಕಣ್ಣಲ್ಲೇ ತುಂಬಿಕೊಂಡು ಕಣ್ಣು ಮುಚ್ಚಬೇಕು ಅಂತಿದ್ಯಾ ಅಣ್ಣ? ನೀವೇ ನನ್ನ ಜೀವನ. ನಾನು ಇರಲಿ ಹಿಂದೆ ಹೋಗ್ಲಿ, ನೀವಿತ್ತು ನಿಮ್ಮಲ್ಲಿ ನಾನು. ಕೈಯಲ್ಲಿ ಕೈಯಿರಿಸಿ ಹಾರವ ಹಾಕಿ ಕೈಯಲ್ಲಿ ಕೈಯಿರಿಸಿ ಹಾರತಿಯ ಬೆಳಗಿ ಶುಭ ಹಾರೈಸಿ ಹಾರತಿಯ ಬೆಳಗಿ ಶುಭ ಹಾರೈಸಿ ಶುಭ ಹಾರೈಸಿ. ರವಿ, ಲೀಲಾ, ಶೋಭಾ ಎಲ್ಲ ಏನ್ ಮಾಡ್ತಿದ್ರು? ಎಲ್ಲ ಎಲ್ಲ ಚಿಕ್ಕಪ್ಪನಿಗೊಂದು ಮುತ್ತ ಕೊಡು. ಏನಂತ? ಯಾಕೆ ಶೋಭಾ? ಅಣ್ಣ
ಇದು ಹೇಗಾಯ್ತು? ಇಲ್ಲ ಇಷ್ಟೊಂದು ಬೇರೆ ನಡೆದಿರುವಾಗ ನನಗೆ ಯಾಕೆ ತಿಳಿಸಲಿಲ್ಲ? ಹೇಳಕ್ಕೆ ಹೇಳು. ನಿನಗೆ ಗೊತ್ತಾದ್ರೆ ಪರೀಕ್ಷೆ ಬಿಟ್ಟು ಓಡ್ ಬಂದ್ಬಿಡ್ತೀಯಾ? ನೀವು ತಿಳಿಸೋದ್ ಬೇಡ ಅಂತ ಅಣ್ಣನೇ ಹೇಳಿದ್ದ. ಅವನು ಹೇಳ್ದ, ನೀವು ಕೇಳಿದ್ರಿ. ನಾನು ಅವನ ಜೊತೆ ರಕ್ತ ಹಂಚ್ಕೊಂಡು ಹುಟ್ಟಿರೋ ತಮ್ಮ ಕಣ. ಕೊನೆ ಗಳಿಗೆಲಿ ಅಣ್ಣನ ಮುಖನೂ ನೋಡೋಕ್ಕಾಗ್ದೆ ಅಂತ ಪಾಪಿ ಆಗ್ಬಿಟ್ಟೆ ಕಣ, ಪಾಪಿ ಆಗ್ಬಿಟ್ಟೆ. ನೋಡು ಮಲ, ನಮ್ಮಂತಸ್ತಲ್ಲಿ ತುಂಬಾ ವ್ಯತ್ಯಾಸ ಇದೆ. ನಾನು ಬಡವ, ನೀನು ಶ್ರೀಮಂತಳು. ಅಂತಸ್ತು ಮುಖ್ಯ ಆಗುತ್ತಾ ವಾಸು? ನನಗೆ ನೀನ್ ಬೇಕು, ನಿಮಗೆ ನಾನ್ ಬೇಕು. ನಿನ್ನ ಆಸ್ತಿ ನೋಡಿ ನಾನು ನಿನ್ನ ಪ್ರೀತಿಸ್ಲಿಲ್ಲ, ನನ್ನ ಅಂತಸ್ತು ನೋಡಿ ನೀವು ಭಯಪಡ್ಬೇಕಾಗಿಲ್ಲ. ಮಲ, ನಮ್ದು ದೊಡ್ಡ ಕುಟುಂಬ. ಇದುವರೆಗೂ ನಮ್ಮ ಅಣ್ಣನ ಸಂಪಾದನೆಯಲ್ಲಿ ಸಂಸಾರ ನಡೀತಾ ಇತ್ತು. ಅವರಿಗಿಲ್ಲ. ಸಂಸಾರ ಜವಾಬ್ದಾರಿ ಎಲ್ಲ ನನ್ನ ಮೇಲಿದೆ. ಈಗ ನನ್ನ ಧ್ಯೇಯ, ಕರ್ತವ್ಯ, ಗುರಿ ಎಲ್ಲ ಒಂದೇ, ನಮ್ಮ ಸಂಸಾರ ಸಂರಕ್ಷಣೆ. ವಾಸು, ಒಂದ್ ಮಾತು ಹೇಳ, ನಿಮ್ ದಾರಿಗಡ್ಡ ನಾನು ಯಾವತ್ತೂ ಬರಲ್ಲ. ಹಾಗೆ ನನ್ನ ಆಸೆಗೆ ನೀವಿಲ್ಲ ಅನ್ಬೇಡಿ. ಐ ಲವ್ ಯು ವಾಸು, ಐ ಲವ್ ಯು. ಏನಪ್ಪ ಇದು ನಾನು ಮೊದಲನೇ ತಿಂಗಳು ಸಂಬಳ ಹಾಕಿ. ನೀನ್ ದುಡಿಯೋನಾಗ ನಿಮ್ಮ ಅಣ್ಣನ ಆಸೆ ನೆರವೇರಿಸಿ ಅಷ್ಟೇ ಸಾಕು. ಇದು ನನಗೆ ಯಾಕೆ, ನಿನ್ ಹತ್ರನೇ ಇರ್ಲಿ. ನನಗೆ ಯಾಕಪ್ಪ ಅಂತ ನೀವು ಮೊದಲಿಂದಲೂ ಅನ್ಕೊಂಡಿದ್ದಿದ್ರೆ ಇವತ್ತು ನಾನು ಎಲ್ಲಿರ್ತಿದ್ನೋ ಏನು. ನೀವು ನನ್ಗೆಲ್ಲ ತಾಯಿ ಹಾಗೆ. ಮಕ್ಕಳು ಸಂಪಾದನೆ ಮಾಡಿ ತಾಯಿ ತಾನೇ ತಂದ್ಕೊಡ್ತಾರೆ. ಭಗವತ್ಗೆ ಇದು ನಿಮ್ಮ ಹತ್ರನೇ ಇರಬೇಕು. ತಗೋ. ಅಮ್ಮ ಶಾಂತಮ್ಮ, ಇವತ್ತು ನಮ್ಮ ಮೂರ್ತಿ ಆತ್ಮಕ್ಕೆ ಶಾಂತಿ ಸಿಕ್ತು. ಮುರಳಿ ಸಂಪಾದನೆ ಮಾಡುವಾಗ ತನ್ನ ಆಸೆ ನೆರವೇರ್ತಲ್ಲ ಅಂತ ಹಾಗೆ ನಗನಗ್ತಾ ಇದ್ದಾನೆ ನೋಡಮ್ಮ, ಹಾಗೆ ನಗನಗ್ತಾ ಇದ್ದಾನೆ. ನಿನ್ನ ಹೆಸರು ಲೀಲಾ ತಾನೆ? ನನ್ನ ಹೆಸರು ನಿಮ್ಗೆ ಗೊತ್ತು? ನಿಮ್ಮ ಹೆಸರು ಅಲ್ಲ, ನಿಮ್ ಮನೇಲಿರೋರೆಲ್ಲರ ಹೆಸರು ನನಗೆ ಗೊತ್ತು. ನಿಮ್ಮಮ್ಮ ಶಾಂತಮ್ಮ ತಾನೆ? ಹೌದು. ನಿಮ್ಮತ್ತೆ ಶೋಭಾ ಅಲ್ಲ? ಹೌದು. ಶೋಭಾ, ಶೋಭಾ. ಅದೇ ಇವ್ರು ಮಾಯಾ ಮಂತ್ರ ಎಲ್ಲ ಗೊತ್ತಿದೆ ಕಣು. ಹೌದು, ಅದಕ್ಕೆ ಎಲ್ಲರೂ ಹೇಳ್ತಿದ್ದಾರೆ. ಅಮ್ಮ, ಅಮ್ಮ, ಒಬ್ರು ಮಂತ್ರ ದುಡ್ಗೆ ಬಂದ್ಬಿಟ್ಟಿದ್ದಾರೆ. ಮಂತ್ರ ತಿರುಗಿನ? ಹೌದು, ದೊಡ್ಡ ದುಡ್ಗಿ. ನನ್ನ 2 ವರ್ಷ ಹೊಟ್ಟಿದ್ದಾರೆ. ಎಲ್ಲ ಅವರು ನಾ ಕಲ್ಲು ಹೊಡೆದ್ವಿ, ಓಡಿ ಹೊಟ್ಟೋದ್ರು. ಏನು ಕಲ್ಲು ಹೊಡೆದ್ರ? ಬಂದವ್ರಿಗೆಲ್ಲ ಕಲ್ಲು ಕಲ್ಲು ಹೊಡಿತೀರೇನು? ಮರ್ಯಾದೆ ಕಲ್ತ್ಕೊಳ್ಳೋದಿಲ್ಲ. ಇನ್ನೊಂದ್ಸಲ ಇದನ್ನ ಮುಟ್ಟಿ ಕೊಂದು ಹಾಕ್ತೀನಿ. ಅಲ್ಲಿ ಅವ್ನಿಗೆ ಹೇಳ್ಕೊಡೋದು ಬಿಟ್ಟು ಇಬ್ಳು. ನಮಸ್ಕಾರಮ್ಮ. ನಮಸ್ಕಾರ. ನನ್ನ ಹೆಸರು ವಿಜಯ ಅಂತ. ಯಾಕೆ ಬರ್ಲಿಲ್ಲ? ನೀವ್ ಯಾವತ್ತೂ ನಾನು ನೋಡಿಲ್ಲ. ನಿಮ್ ಬಗ್ಗೆ ಮುರಳಿ ಎಲ್ಲ ಹೇಳಿದ್ದಾರೆ. ನನ್ನ ಮುರಳಿನ? ಮುರಳಿ ನಿನ್ನ ಫ್ರೆಂಡ್ಸಾ? ನಾವಿಬ್ಬರು ಒಂದೇ ಕಾಲೇಜ್ನಲ್ಲಿ ಓದಿದ್ದು. ಕೂತಮ್ಮ. ಚೇಷ್ಟೆ ಮಾಡಬಾರ್ದು ಅಂತ ಹೋಗಿ ಓದ್ಕೊಳ್ಳಿ.
ಏನು ತಿಳ್ಕೊಬೇಡಮ್ಮ. ಪರವಾಗಿಲ್ಲ. ಹೌದು, ಮುರಳಿ ಏನು ಹೇಳಿಲ್ವಾ? ಯಾವ ವಿಷಯ? ಅದು ಅದು ಪರವಾಗಿಲ್ಲ ಹೇಳಮ್ಮ. ನಿಮ್ಮ ಮೈದಾನ ನಾನು ಮದುವೆ ಮಾಡ್ಕೋಬೇಕು ಅಂತಿದ್ದೀವಿ. ಅರೆ, ಅವನ ವಿಷಯ ನನ್ನ ಹತ್ರ ಬಾಯ ಬೀಳಿಲ್ವಲ್ಲ? ನೋಡಿದೆ ಎಂಥವ್ರು ಅಂತ. ಅತ್ತಿಗೆ ಜೊತೆ ಮಾತಾಡಿ ಬೇಗ ತಿಳಿಸ್ತೀನಿ ಅಂತ ಹೇಳಿ ಇದುವರೆಗೂ ಪತ್ತೆನೇ ಇಲ್ಲ. ಅದಕ್ಕೆ ನಾನೇ ಬಂದೆ. ಹೌದಾ? ಅವರು ಬಂದ್ರು. ಬಾ ಮುರಳಿ, ಈಕೆ ವಿಜಯ ಅಂತ ನನಗೆ ಗೊತ್ತಿರೋ ಮನೆ ಹುಡುಗಿ. ವಿಜಯ ನನಗೆ ಗೊತ್ತಕ್ಕೆ ನನಗೆ ಗೊತ್ತಪ್ಪ ನನಗೆ ಗೊತ್ತು ಅಂತ. ನೀವಿಬ್ರು ಒಂದೇ ಕಾಲೇಜಿನಲ್ಲಿ ಓದ್ತಿದ್ದೀರಿ, ಮದುವೆವರೆಗೂ ಬಂದಿದ್ದೀರಿ ಅಲ್ಲ? ಎಲ್ಲ ಹೇಳಿದ್ಲು. ಇಬ್ರಲ್ಲಿ ಯಾರಾದ್ರೊಬ್ರು ಹೇಳಲೇಬೇಕು ತಾನೆ? ನಾನು ಹೇಳ್ಬೇಕು ಅಂತಿದ್ದೆ, ಅಷ್ಟರಲ್ಲೇ ಇವಳು ಆಟ ಪಟ್ಟಿದ್ಲು. ನೀವು ಗಂಡಸರು ನಿಧಾನ ಮಾಡಬಹುದು, ನಾನು ಹೆಣ್ಣು, ನಿಧಾನ ಮಾಡೋಕ್ಕಾಗಲ್ವಲ್ಲ. ನೋಡಿ, ನಿಮ್ಮ ಅತ್ತಿಗೆ ಏನೋ ಒಪ್ಪಿಗೆ ಕೊಟ್ಬಿಟ್ರು. ಒಂದ್ ಮಾತು ನಮ್ಮ ತಂದೆಗೂ. ನಿಮ್ ತಂದೆ ಯಾರಮ್ಮ? ನಮ್ಮ ತಂದೆ ಫ್ಯಾಕ್ಟ್ರಿ ಪ್ರೊಪರೇಟರ್ ಭುಜಂಗರಾವ್. ನಿನಗೇನು ಬುದ್ಧಿಗಿದ್ದಿದೆಯೋ ಇಲ್ವೋ? ಅವನಂತಸ್ತೇನು ನಮ್ಮಂತಸ್ತೇನು? ತಿಂಗಳಾಯ್ತು ಅಂದ್ರೆ ನಮ್ಮ ಹತ್ರ ಕೈ ಚಾಚಿ ಸಂಬಳ ತಗೊಳ್ಳೋ ಆ ಕೂಲಿ ಇವನ ಸಂಬಂಧನ ನಾವು ಬೆಳೆಸದ? ವಿಜಯ, ಮೂರ್ತಿ ಹೆಂಡತಿ ಶಾಂತ ನನಗೆ ಮಾಡ್ರೋ ಅವಮಾನನ ಆಗ್ಲೇ ಮರ್ತ್ಬಿಟ್ಟಿ ಅಮ್ಮ. ಡ್ಯಾಡಿ, ನಾನು ಪ್ರೀತಿಸಿರೋ ಹುಡುಗ ಆ ಮನೆಗೆ ಸಂಬಂಧಪಟ್ಟವನಂತ ಗೊತ್ತಾಗೋಕ್ ಮುಂಚೆನೆ ನನ್ ಮನಸ್ಸು ಕೊಟ್ಬಿಟ್ಟೆ. ಈಗ ಅದನ್ನ ಬದಲಾಯಿಸೋಕ್ಕಾಗಲ್ಲ. ವಿಜಯ, ಆ ಮನೆಯವರು ಬೀದಿಗೆ ಬಿದ್ದು ತಿರುಪೆ ಎತ್ತೋದನ್ನ ನನ್ನ ಕಣ್ಣಾರ ನೋಡ್ಬೇಕು ಅಂತ ನಾನು ಆಸೆ ಪಟ್ಟನೆ ಹೊರತು ಆ ಮನೆಗೆ ನನ್ನ ಮಗಳು ಸೊಸೆ ಆಗಿ ಹೋಗೋಕೆ ಇಷ್ಟಪಟ್ಟಿದ್ದಾಳೆ ಅಂತ ನಾನು ತಿಳ್ಕೊಂಡಿರ್ಲಿಲ್ಲಮ್ಮ. ಡ್ಯಾಡಿ, ನಾನು ನಿಮ್ಮ ಮಗಳು. ನಿಮ್ಮ ಆಸೆ ಅದೇ ಆದ್ರೆ ತಪ್ಪಿಗೆ ನೆರವೇರುತ್ತೆ. ನನಗೆ ಬೇಕಾಗಿರೋದು ಮುರಳಿ ಅವರು ಪ್ರೀತಿ ಮನಸ್ಸು ಹೊರತು ಆ ಮನೆ ಜೊತೆ ಶಾಶ್ವತವಾದ ಸಂಬಂಧ ಅಲ್ಲ. ಆದಷ್ಟು ಬೇಗ ಮುರಳಿ ಮನಸ್ಸು ಬದಲಾಯಿಸಿ ಆ ಮನೆಯಿಂದ ಆ ಮನುಷ್ಯರಿಂದ ದೂರ ಮಾಡಿ ಇನ್ನು ಕರ್ಕೊಂಡು ಬರ್ತೀನಿ. ನೀನು ಅನ್ಕೊಂಡಿರೋದು ಅಷ್ಟು ಸುಲಭವಾಗಿ ಆಗತ್ತೆ ಅಂತ ತಿಳ್ಕೊಬೇಡ. ಆ ಮನೆಯವರು ಒಬ್ಬರನ್ನ ಬಿಟ್ಟು ಇನ್ನೊಬ್ರು ಇರೋದಿಲ್ಲ. ಎಲ್ಲ ಸೆಂಟಿಮೆಂಟಲ್ ಫೂಲ್ಸ್. ಅವರ ಮಧ್ಯೆ ಇರೋ ಸೆಂಟಿಮೆಂಟ್ಗಿಂತ ನನ್ನ ಮುರಳಿ ಮಧ್ಯೆ ಇರೋ ಅನುರಾಗ ದೊಡ್ಡದು ರೆಡಿ. ಅವರು ನಿಮಗೆ ಮಾಡಿರೋ ಅವಮಾನಕ್ಕೆ ತಕ್ಕ ಪ್ರತೀಕಾರ ತೀರಿಸಿಕೊಳ್ಳದೆ ಬಿಡಲ್ಲ. ನಿಮಿಷ ಅವರು ಆಚೆ ತಗೊಂಡ್ ಬರ್ತೀನಿ. ಬೆಳಗಾಲಿಟ್ಟು ಒಳಗ್ದ ಅಮ್ಮ. ಅಮ್ಮ, ನೀವೇನಮ್ಮ ನಮ್ಮ ಮುರಳಿ ಹೆಂಡತಿ? ಹೌದು, ನೀವ್ ಯಾರು? ಏನಿಲ್ಲ, ನಿಮ್ ಮದುವೆ ದಿವಸ ನಾನು ಊರಿನಲ್ಲಿರ್ಲಿಲ್ಲ, ಅದಕ್ಕೆ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇಷ್ಟಕ್ಕ ನೀನ್ಯಾರು? ನಾನು ಇಸ್ಮಾಯಿಲ್ ಅಮ್ಮ. ಓಹೋ, ನೋಡಿದ್ದಾಯ್ತಲ್ಲ, ಇನ್ನೂ ಯಾಕೆ ನಿಂತಿದ್ಯಾ? ಅರೆ, ಇಸ್ಮಾಯಿಲ್ ಅಣ್ಣ, ಯಾವಾಗ ಬಂದೆ? ಈಗ ಬಂದೆ. ಅದ್ಗೆ ಇಸ್ಮಾಯಿಲ್ ಅಂತ ನಮ್ ಜೊತೆ ಹುಟ್ಟಿಲ್ಲ ಅಷ್ಟೇ, ನಮ್ಮನೆಲ್ಲ ಕಂಡ್ರೆ ತುಂಬಾ ಪ್ರೀತಿ. ಬಾ ಕೂತ್ಕೋ. ನನ್ನ ಜಾಗ ಇಲ್ಲಿಲ್ಲ ಇಸ್ಮಾಯಿಲಣ್ಣ, ಇಲ್ಲಿದೆ. ವಿಜಯ,
ಈ ಸಂಬಳ ತಗೊಂಡೋಗಿ ಅದಕ್ಕೆ ಕೊಟ್ಬಿಟ್ ಬಾ. ಏನಂದ್ರೆ ನೀವೇನ್ ತಿಳ್ಕೊಳ್ಳಿಲ್ಲ ಅಂದ್ರೆ ಒಂದ್ ಮಾತು ಕೇಳಲ್ಲ. ಹೇಳು. ಏನಿಲ್ಲ, ನಿಮ್ಮಣ್ಣ ಸಂಬಳ ತರ್ತಿದ್ರಲ್ಲ, ಯಾರ ಕೈ ಕೊಡ್ತಿದ್ರು? ಅದಕ್ಕೆ ಕೊಡ್ತಿದ್ರು. ಹೌದಲ್ಲ, ಮತ್ತೆ ನೀವು ನಿಮಗ್ ಕೊಡ್ಬೇಕಾ? ಹಾಗೇನಿಲ್ಲ, ನಾನೇನ್ ದುಡ್ಡು ನೋಡಿಲ್ವಾ? ನಾನು ಯಾಕೆ ಕೇಳ್ತಾ ಇದ್ದೀನಿ ಅನ್ನೋದು ಅರ್ಥ ಮಾಡ್ಕೊಳ್ದೆ ನಿಮ್ಮಿಷ್ಟ ಬಂದಾಗ ಮಾತಾಡ್ತಿರಲ್ಲ. ಅರೆ, ಯಾಕೆ ಕೋಪಿಸ್ಕೊತೀಯ? ಅಬ್ಬ, ನೀನ್ ಆ ಸತ್ಯಭಾಮ ತದ್ರೂಪ. ಅದೇನ್ ಹೇಳ್ತೇವೆ ಹೇಳು. ಏನಿಲ್ಲ, ನೀವು ಸಂಬಳ ಎಲ್ಲ ತಂದು ನಿಮ್ಮ ಅತ್ತಿಗೆ ಕೈ ಕೊಡ್ತಾ ಇದ್ದೀರಲ್ಲ. ಹೌದು. ಅವರು ನಮ್ಮ ಈಗ ಡಾಕ್ಟ್ರು, ನನ್ನ ವಾರ ಜೊತೆ ದೊಡ್ಡ ಶ್ರೀಮಂತಲು ಅಂತ ನಮ್ಮ ಸುಖ ಸಂತೋಷಕ್ಕೆ ದುಡ್ಡನ್ನ ಖರ್ಚು ಮಾಡ್ತಿದ್ದಾರೆ. ಪಾಪ ಹುಡುಗರಿಗೆ ಒಳ್ಳೆ ಬಟ್ಟೆನೂ ಇಲ್ಲ. ನೋಡಿ, ನಾನು ಎಷ್ಟು ಹೇಳಿದ್ರೂ ಕೇಳಿದೆ, ಈ ಸೀರೆ ತಂದ್ಕೊಟ್ಟಿದ್ದಾರೆ. ಇದೆಲ್ಲ ನೋಡ್ತಾ ಇದ್ರೆ ನನ್ಗೆ ಎಷ್ಟು ಸಂಕಟ ಆಗುತ್ತೆ ಗೊತ್ತಾ? ಹೌದಾ? ಈ ವಿಷಯ ನಂಗೆ ಗೊತ್ತೇ ಇಲ್ವಲ್ಲ. ಅದಕ್ಕೆ ಈ ದುಡ್ಡು ನನ್ನ ಹತ್ರ ಇದ್ರೆ ಯಾರ್ಯಾರಿಗೆ ಏನೇನು ಬೇಕೋ ನಾನೇ ನೋಡ್ಕೋಬಹುದು. ಇಷ್ಟು ದಿನ ನಿಮ್ಮತ್ತಿಗೆ ನಿಮ್ಮನ್ನೆಲ್ಲ ನೋಡ್ಕೊತಾ ಇದ್ರು. ಈಗ ಅದನ್ನು ನೋಡ್ಕೊಳ್ಳೋ ಜವಾಬ್ದಾರಿ ನಮ್ದು. ಈ ದುಡ್ಡನ್ನು ಸಾಲದೇ ಇದ್ರೆ ನಾವೇ ನೋಡ್ಕೋಬಹುದು. ಹೌದು, ನೀನು ಹೇಳೋದು ನಿಜ. ಇನ್ನು ಸಂಬಳನ ನಿನ್ ಕೈಲೇ ಕೊಡ್ತೀನಿ, ಹುಷಾರು. ಸರಿ. ಮೂರ್ತಿ ಸತ್ತ ಮೇಲೆ ಅವನ ಜಾಗಕ್ಕೆ ನೀನು ಬಂದಿದೀಯ. ನಮ್ಮ ಫ್ಯಾಕ್ಟ್ರಿ ವರ್ಕರ್ಸ್ ಎಲ್ಲ ನಿನ್ನ ಮೇಲೆ ಬಹಳ ವಿಶ್ವಾಸ ಪ್ರೀತಿ ಇಟ್ಟಿದಾರಲ್ಲ, ಅದು ನನ್ನ ಪುಣ್ಯ ಸಾರ್. ಅಂದ್ಹಾಗೆ ಈ ಮಾಲೀಕರು ಕಾರ್ಮಿಕರು ಒಂದು ಸೇತುವೆ ಇದ್ದ ಹಾಗೆ. ಇದರಲ್ಲಿ ಎಲ್ಲಾದ್ರೂ ಬಿರುಕು ಬಂದ್ರೆ ಅದಕ್ಕೆ ಡೇಂಜರ್ ಅಲ್ವಾ? ಬರೋಬ್ಬರಿ ಹೇಳಿದ್ರಿ ಸಾಬ್ ನೀವು. ಇನ್ಮೇಲೆ ನಾನೇ ಮುಂದೆ ನಿಂತು ಈ ಮಾಲೀಕರು ಕಾರ್ಮಿಕರು ಭೇದ ಇಲ್ಲದೆ ಎಲ್ರು ಒಂದೇನು ಹಾಗೆ ಮಾಡ್ತೀನಿ. ಗುಡ್, ವೆರಿ ಗುಡ್. ನನಗೆ ಗೊತ್ತು ಕಣಯ್ಯ, ನೀನು ಮಾಡೇ ಮಾಡ್ತೀಯ ಅಂತ. ಇಸ್ಮಾಯಿಲ್, ನೀನೊಬ್ಬ ನನ್ನವನಾದ್ರೆ ಸಾಕು. ತಗೋ. ಬಹು ಶುಕ್ರಿಯಾ ಸಾಬ್. ನಾನು ಈ ಫ್ಯಾಕ್ಟ್ರಿ ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದಕ್ಕೆ ಸಾರ್ಥಕವಾಯಿತು. ಈ ಹಣನ ವೆಲ್ಫೇರ್ ಫಂಡ್ ಕೊಟ್ಟು ಬರ್ತೇನೆ. ಇಸ್ಮಾಯಿಲ್, ನಿಂತ್ಕೊಳ್ಳಯ್ಯ. ಇದು ನಿನ್ನ ಸ್ವಂತಕ್ಕೆ. ನನಗೆ ಕ್ಷಮಿಸಿ ಸರ್. ಈ ಫ್ಯಾಕ್ಟ್ರಿ ಅನ್ನೋದು ಒಂದು ಫಲ ಕೊಡುವ ಮರ ಇದ್ದ ಹಾಗೆ. ಇದರಲ್ಲಿ ಬೆಳೆಯುವ ಎಲ್ಲ ಹಣ್ಣುಗಳು ಎಲ್ಲರಿಗೂ ಸೇರ್ಬೇಕು. ಇದು ಹಾಗೆ. ಇದನ್ನ ವೆಲ್ಫೇರ್ ಫಂಡ್ ಖರ್ಚು ಹಾಕೊಳ್ಳಿ. ಬರ್ತೀನಿ. ಸಲಾಮ್ ಅಲೈಕುಂ. ನಾನೆಷ್ಟು ಹೇಳಿದೆ, ನೀನು ಕೇಳಿದ್ಯಾ? ಹಿಂಗಾಗಿ ನೀನೇ ತಾನೇ ಬಲವಂತವಾಗಿ ಮದುವೆ ಮಾಡ್ಕೊಂಡಿದ್ದು. ಹೀಗಾಗತ್ತೆ ಅಂತ ನನಗೆ ಗೊತ್ತಿತ್ತು. ಒಂದಲ್ಲ ಒಂದ್ ದಿವಸ ನೀನು ಈ ತರ ಸಪ್ಪೆ ಮುಖ ಹಾಕೊಂಡು ಬಂದೇ ಬರ್ತೀಯ ಅಂತ ನಾನು ಅನ್ಕೊಂಡಿದ್ದೆ. ನಾನು ಅವತ್ತೇ ನಿನಗೆ ಹೇಳಲಿಲ್ಲ ಅವರೆಲ್ಲ ಸೆಂಟಿಮೆಂಟಲ್ ಫೂಲ್ಸ್ ಅಂತ? ನೀನೆಲ್ಲ ನನ್ನ ಮಾತು ಕೇಳಿದೆ. ನೀನು ನಿನ್ನ ಗಂಡನ ಮರಳು ಮಾಡಿ ಇಲ್ಲಿ ಕರ್ಕೊಂಡ್ ಬರೋದು ಬರೀ ಕನಸಿನ ಮಾತು. ಅವ್ರ ಸ್ವಭಾವನೇ ನನ್ಗೆ ಅರ್ಥ ಆಗಲ್ಲ ಡ್ಯಾಡಿ. ಒಂದೊಂದ್ಸಲ ನನ್ನ ಮಾತು ಕೇಳ್ದವ್ರ ತರನೂ ಇರ್ತಾರೆ, ಇದ್ದಕ್ಕಿದ್ದ ಹಾಗೆ ಬದಲಾಗ್ಬಿಡ್ತಾರೆ. ಅಷ್ಟೇ ಅಮ್ಮ, ಅಷ್ಟೇ. ಇನ್ನು ಮೇಲೆ ಆ ಕೆಲಸನ ನನಗ್ ಬಿಡು, ಅದು ನಾನು ನೋಡ್ಕೊತೀನಿ ಬಿಡಿ. ಕೋಲ ಚಿನ್ನದ ಗಂಡಿನ ಮುಂದೆ ಇರುವಾಗ ಆಗಲ್ಲ ಅಂತೀನಿ. ಆದ್ರೆ ಹರಿಗೆ ಕೆಲವು ಪ್ರಿನ್ಸಿಪಲ್ಸ್ ಇದೆ. ಕೈ ಮುರಿಯೋಕ್ಕಿಷ್ಟು, ಕಾಲು ಮುರಿಯೋಕ್ಕಿಷ್ಟು, ಬಾಯಿ ಮುಚ್ಚಕ್ಕಿಷ್ಟು, ಕೈ ಕಾಲು ಮುರಿದು ಹಾಸ್ಪಿಟಲ್ ಸೇರ್ಸಕ್ಕಿಷ್ಟು, ಸಾಯಿಸಕ್ಕಿಷ್ಟು, ಸಾಯಿಸಿ ಸಮಾಧಿ ಮಾಡಕ್ಕಿಷ್ಟು, ಸಾಹಿತ್ಯ ಸಮಾಧಿ ಮಾಡಕ್ಕಿಷ್ಟು, ಸಮಾಧಿ ಮಾಡಿದ ಸಾಯ ತನಕ ನರಳ ಹಾಗೆ ಮಾಡಕ್ಕಿಷ್ಟು. ಇದು ನನ್ನ ಲಿಸ್ಟು. ಇದರಲ್ಲಿ ಯಾವ ನಿಮ್ಗೆ ಬೆಸ್ಟೋ ಅದು ನನ್ನ ಫಸ್ಟ್. ಅದು ಸರಿ. ವೇಟ್ 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 ವೇಟ್. ಈ ಹರಿ ಅಡ್ವಾನ್ಸ್ ಇಲ್ಲದೆ ಯಾವ ಅಸೈನ್ಮೆಂಟು ಆಕ್ಸೆಪ್ಟ್ ಮಾಡಲ್ಲ. ಓಕೆ, ನಾವು ಟೋಸ್ಟ್. ಅಚ್ಚಾರೆ ಬಚ್ಚ, ಒಂದಲ್ಲ ಎರಡಲ್ಲ 3 ಬಾಟ್ಲು. ಇಲ್ಲಿ ಹೇಗೆ ಬಂತು? ನಾನು ಯೂನಿಯನ್ ಪ್ರೆಸಿಡೆಂಟ್ ಆಗಿದ್ದಕ್ಕೆ ನನ್ನ ಸ್ನೇಹಿತರೆಲ್ಲ ಕೊಟ್ಟು ಕಳಿಸಿರು ಕಾಣಿಕೆ ಅಂತ ಕಾಣಿಸುತ್ತೆ. ಹಾಳಾದ್ದು ಬಟ್ಟಿ ಸಾರಾಯಿ ಕುಡಿದು ಕುಡಿದು ಬೇಜಾರಾಗಿ ಹೋಗಿತ್ತು. ವಾರ ಮೇರೆ ಶೇರ್
ನನ್ನ ತಂಗಿಗೆ ನಾನು ಮಾತು ಕೊಟ್ಟಿದ್ದೀನಿ. ನಾನು ಇನ್ಮೇಲೆ ಕುಡಿಯೋದಿಲ್ಲ, ಇಲ್ಲ. ಹೌದು, ನನ್ನ ಸ್ನೇಹಿತರೆಲ್ಲ ಇಷ್ಟೊಂದು ಪ್ರೀತಿಯಿಂದ ಕೊಟ್ಟು ಕಳಿಸಿರುವಾಗ ನಾನಿದನ್ನು ಕುಡಿದೇ ಇದ್ರೆ ಅವರೆಲ್ಲ ಎಷ್ಟು ನೊಂದ್ಕೋತಾರೋ ಏನೋ. ಇವತ್ತೊಂದು ದಿನ, ಕಡೇ ದಿನ. ನೋಡಿ, ಯಾವ್ದು ಸುಳ್ಳು ಯಾವ್ದು ನಿಜ ಅನ್ನೋದು ಗೊತ್ತಾಗತ್ತೆ. ಏನಮ್ಮ ನೀನ್ ಹೇಳ್ತಾ ಇರೋದು? ನೀವೆಲ್ಲ ಯಾಕೆ ನಾನು ಹೀಗೆ ನೋಡ್ತಾ ಇದ್ದೀರಿ? ನಾನು ಇಲ್ಲಿ ಹ್ಯಾಕ್ ಬಂದೆ? ಚೆನ್ನಾಗಿದೆ. ಆ ವಿಷಯ ನಮ್ಮನ್ನು ಕೇಳಿದ್ರೆ ನಮ್ಗೆ ಗೊತ್ತಾಗುತ್ತೆ. ಕರ್ಸ್ಕೊಂಡಿರೋ ಆಕೆ ಗೊತ್ತು, ನನ್ನಲ್ಲಿರೋ ನನಗ್ ಗೊತ್ತು. ಅಮ್ಮ, ಇಷ್ಟು ವಯಸ್ಸಾಗಿ ಮನೆಯಲ್ಲಿ ಇಷ್ಟೊಂದು ಜನ ಇದ್ರು ಸ್ವಲ್ಪ ನಿಮ್ಮ ಮೈ ಮೇಲೆ ಪ್ರಜ್ಞೆ ಇಲ್ದೆ ಹೇಗೆ ನಡ್ಕೊಳ್ಳೋದು? ವಿಜಯ, ಏನ್ ಮಾತಾಡ್ತಾ ಇದೆಯಾ? ಏನಾಯ್ತಮ್ಮ? ನಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದ್ರೆ ಮೂರು ಮತ್ತೊಂದು ಅಂತೆ. ಏನು ಗೊತ್ತಿಲ್ಲರವ್ರ ಹಾಗೆ ಏನಮ್ಮ ಏನಾಯ್ತಮ್ಮ ಅಂತ ನಸಗುಂದ ತರ ಕೇಳೋದು ನೋಡಿ. ಪಾಪ. ವಿಜಯ, ಏನಿದು? ಏನ್ ಮಾತಾಡ್ತಾ ಇದೆಯಾ ಅಂತ ತಿಳ್ಕೊಂಡು ಮಾತಾಡಿ. ತಿಳ್ಕೋಬೇಕಾಗಿರೋದು ನಾನಲ್ಲ ಅಪ್ಪನವ್ರೆ, ನಿಮ್ ಮೈದಂದ್ರು. ನೀವು ತಾನೇ ನಿಮ್ ಪ್ರೀತಿ ಇಸ್ಮಾಯಿಲ್ ಅಣ್ಣ ಕಟ್ ಮಾಡಿರೋ ತರ ನಿಮ್ ರೂಮಿಂದ ಹೊರಗೆ ಬಂದಿರೋದನ್ನ ಎಲ್ರು ನೋಡಿದ್ದಾರೆ. ಅದು ಯಾಕಂತ ಅವರೇ ತಿಳ್ಕೋಬೇಕು. ಏನು ಇಸ್ಮಾಯಿಲ್ ಅಣ್ಣ ನನ್ ರೂಮಿಂದ ಹೊರಗೆ ಬಂದ? ಇಸ್ಮಾಯಿಲ್, ರಾತ್ರಿ ನೀನು ಕುಡಿದಿದ್ಯಾ? ಅಮ್ಮ, ನೀನ್ ಹಾಗೆ ನೋಡ್ಬೇಡಮ್ಮ, ನನಗೇನು ಗೊತ್ತಿಲ್ಲಮ್ಮ. ಬಂದ್ಬಿಟ್ಟು ನೋಡಿದಾಗ ನಿನ್ ರೂಮ್ ನಲ್ಲಿದ್ದೆ. ಅದಕ್ಕಿಂತ ಮುಂಚೆ ಏನ್ ನಡೀತು, ನಾನಿಲ್ಲಿ ಹ್ಯಾಕ್ ಬಂದೆ, ನನ್ಗೊಂದು ಗೊತ್ತಿಲ್ಲಮ್ಮ. ನನ್ನಂಬಮ್ಮ. ರಾತ್ರಿ ನೀನು ಕುಡಿದಿದ್ಯಾ? ಹೌದಮ್ಮ. ನಿಮ್ಮ ಕುಡಿಯೋ ಕೆಟ್ಟ ಚಟದಿಂದ ಎಂತೆಂತ ಅನಾಹುತ ಆಗ್ತಾ ಇದೆ ಅಂತ ನೋಡಿದ್ಯಾ? 4 ಜನರ ಮುಂದೆ ತಲೆ ತಗ್ಗಿಸೋ ಹಾಗೆ ಮಾಡ್ಬಿಟ್ಟೆ. ನಾನೇನ್ ದ್ರೋಹ ಮಾಡಿದೆ ಅಂತ ಈ ಅಪವಾದ ನನ್ನ ಮೇಲೆ ಬರೋ ಹಾಗೆ ಮಾಡಿದೆ. ಇದಕ್ಕಿಂತ ಕೆಡಕ್ ಬೇರೆ ಯಾವುದೂ ಇಲ್ಲ. ಹಾಗಂಬೇಡಮ್ಮ, ನಾನು ಕುಡುಕ ನಿಜ, ಆದ್ರೆ ತಂಗಿ ಮೇಲೆ ಆಸೆ ಪಡುವಂತ ನೀಚ ನಾನಲ್ಲಮ್ಮ. ಮುರಳಿ ಅಮ್ಮ, ವಿಜಯ, ನಿನ್ ಕಾಲಿಗೆ ಬೀಳ್ತೀನಮ್ಮ.
ನಮ್ಮನ್ನ ಅಪಾರ್ಥ ಮಾಡ್ಕೋಬೇಡ ತಾಯಿ. ಶಾಂತಮ್ಮ ಶಾಂತಮ್ಮ, ನಾನು ಒಡಹುಟ್ಟಿ ತಂಗಿ ಇದ್ದ ಹಾಗೆ. ತಂಗಿ ಇದ್ದಾಗ ತಾನೆ? ತಂಗಿ ಅಲ್ವಲ್ಲ. ಎಷ್ಟು ದಿನ ಈ ಮಾತು ಹೇಳ್ಕೊಂಡೆ ಕಣ್ಣ ಮುಚ್ಚಲಾಡ್ತಿದ್ರಿ. ಇವತ್ತಿಗೆ ನಿಮ್ ಪಾಪದ ಕೊಡ ತುಂಬಿ ನನ್ ಕಣ್ಣಿಸ್ತಿದ್ರಿ. ಬೇಡಮ್ಮ, ನೀನೇನು ಮಾತಾಡ್ಬೇಡಮ್ಮ. ಬೇಕಾದ್ರೆ ನನಗ್ ಬಯ್ಯಮ್ಮ. ನಾನು ಕುಡಿದು ಬಂದ ತಪ್ಪಿಗೆ ನಿನ್ ಮನಸ್ಸಿಗೆ ಬಂದಷ್ಟು ನಾನು ಹೊಡೆದು ಬಿಡಮ್ಮ. ಆದ್ರೆ ಈ ದೇವತೆ ಮೇಲೆ ಇಲ್ಲದ ಅಪವಾದ ಹೊರಿಸ್ಬೇಡಮ್ಮ, ಇಲ್ಲದ ಅಪವಾದ ಹೊರಿಸ್ಬೇಡ. ನನ್ನ ಮಾತಲ್ಲಿ ನಂಬಿಕೆ ಇಲ್ವಾ? ನನ್ನ ಮಾತಲ್ಲಿ ನಿಮ್ಗೆ ಯಾರಿಗೂ ನಂಬಿಕೆ ಇಲ್ವಾ? ಇಲ್ಲ, ನಾನೇನು ಬದುಕಿರ್ಬಾರ್ದು. ನನ್ನಂಥ ಕುಡಿತೋರಿನ ಬದುಕಿರ್ಬಾರ್ದು. ಹೌದು, ಬದುಕಿರ್ಬಾರ್ದು, ಬದುಕಿರ್ಬಾರ್ದು. ಏನ್ ಮಾಡಿದ ಎಂತ ಭೂತಾಡ್ಗೆ ಚೆನ್ನಾಗಿ ಮನೇಲಿದ್ರೆ ನೋಡಿದವರು ನಮ್ಮನ್ನ ಹೋಗಿದ್ದಾರೆ. ನಡೀರಿ, ನಮ್ಮನೆ ಹೋಗೋಣ. ಈಗಾಗ್ಲೇ ನಿಮ್ಮ ಅಣ್ಣನ್ ಕಳ್ಕೊಂಡು ನಾನು ಅರ್ಥ ಸತ್ತಿದ್ದೇನೆ. ಇನ್ನು ಈ ಅಪರಾಧ ಬೇರೆ ಹೊರಿಸಿ 10 ಜನರ ಮುಂದೆ ಕುಲಟೆ ಅನ್ನೋ ಪಟ್ಟ ಕಟ್ಟಿ ಹೋಗ್ಬೇಡಿಯಪ್ಪ. ಈ ಪಾಪದಲ್ಲಿ ನನ್ನ ಪಾಲೇನಿಲ್ಲ ಅಂತ ನೀನು ನಂಬಿಕೆ ಬರ್ಬೇಕಾದ್ರೆ ನಾನೇನ್ ಮಾಡ್ಬೇಕು ಹೇಳು? ಬೀದಿಗೆ ಬಿಡ್ಬೇಕಾ? ನೀರು ಹಾಕೋಬೇಕಾ? ನೀರು ತಗೋಬೇಕಾ? ಏನ್ ಮಾಡ್ಬೇಕು ಹೇಳಪ್ಪ, ಏನ್ ಮಾಡ್ಬೇಕು? ನನಗ್ ತಾಯಿ ಅಂತ ಇದ್ರು ಇಷ್ಟು ದಿವಸ ನೀನೇ ನನ್ನ ತಾಯಿ ಅಂತ ತಿಳ್ಕೊಂಡು ನೀನು ಹೇಳಿದ್ನೆಲ್ಲ ಮಾಡ್ತಿದ್ದೆ. ಇನ್ಮೇಲೆ ನೀನೇನು ಹೇಳೋದು ಬೇಡ, ನಾನು ಕೇಳೋದು ಬೇಡ. ತಾವಿಜ ನಿನಗೆ ಅನುಮಾನನಪ್ಪ. ಅದಕ್ಕೆ ಆ ಶ್ರೀರಾಮಚಂದ್ರ ಕೂಡ ಸೀತೆನ ಅನುಮಾನಿಸ್ತಾ. ಆದ್ರೆ ಲಕ್ಷ್ಮಣನ್ಗೆ ಆಕೆ ಯಾವತ್ತೂ ಮಹಾಸಾಧ್ವಿನಿ. ಅದಕ್ಕೆ ಮಹಾಸಾಧ್ವಿನಿ. ಸಾಕಪ್ಪ, ಸಾಕಪ್ಪ, ಸಂಸಾರನೇ ಹಾಳು ಮಾಡಿದ ನನಗೆ ಒಂದು ಪ್ರಾಣ ತೆಗೆಯಕ್ಕಾಗೋದಿಲ್ಲ. ನಿನ್ನ ಪ್ರಾಣ ಸ್ನೇಹಿತ, ನಮಗೆಲ್ಲ ಆತ್ಮೀಯ. ತನ್ನ ಮೇಲೆ ಹೊರಿಸುವ ಸುಳ್ಳು ಆಪದನ್ನು ತಡೆಲಾರದೆ ಈ ಪ್ರಪಂಚನೇ ಬಿಟ್ಕೊಂಡ. ಕೋಗಿಲೆ ಹಾಡು ಆತುರದ ಲಕ್ಷಣ ನೋಡು. ಇನ್ನೇನು ಚೈತ್ರ ಬಂದಿಲ್ಲ, ಚಳಿಗಾಲ ಇನ್ನೂ ಹೋಗಿಲ್ಲ. ಕಲಿಸಿಲ್ಲ ಈ ಭಾಷೆ ಅದರಿಂದಷ್ಟೇ
ತಿಳಿದಿಲ್ಲ ನಿನ್ನ ಕಾಣಿಕೆ ಕೊಡಲಾರೆ ನಾನೇನು ಮನರದು ಕೋಗಿಲೆ ಹಾಡು ಆತುರದ ಲಕ್ಷಣ ನೋಡು ಇನ್ನೇನು ಚೈತ್ರ ಬಂದಿಲ್ಲ ಚಳಿಗಾಲ ಇನ್ನು ಹೋಗಿಲ್ಲ ಎಲ್ಲಿಂದ ಬಂದಪ್ಪ ಈಗಂತೂ ಹಿಡಿಸೋಕೆ ಆಗದ ಈಗಂತೂ ಕತ್ತಲು ಆಗದು ನಿಂದ ಮಾಮರದು ಕೋಗಿಲೆ ಹಾಡು ಆತುರದ ಲಕ್ಷಣ ನೋಡು ಇನ್ನೇನು ಚೈತ್ರ ಬಂದಿಲ್ಲ ಚಳಿಗಾಲ ಇನ್ನೂ ಹೋಗಿಲ್ಲ ನಿಂತ್ಕೊಳ್ಳೆ ಸೂರ್ಯಕುಮಾರಿ ನಿನಗೇನ್ ಬಂತೆ ಒಳ್ಳೆ ಕುದುರೆ ದಿಗ್ಗಿಯಲ್ಲ ಈ ಮನೇಲಿ ಹೇಳೋ ಯಾರು ಇಲ್ವೇ ನಿನಗೆ ಮಾಮೂಲಿ ಕೊಡು ಅಂತ ಹಾಡ್ತಾ ಇದ್ರೆ ಅಮ್ಮವ್ರು ಕುಡಿದ್ರೆ ನೀನೇ ಹಾಕೋದೆ ಅಲ್ಲಿಗೆ ಕೆಲಸ ನನಗೆ ಮಾಮರ ಕೋಗಿಲೆ ಶಾಂತಮ್ಮ ಅಂದ್ರೆ ನೀವೇನಾ ಹೌದು ನಮಸ್ಕಾರ ಕಣಕ್ಕ ನಮಸ್ಕಾರ ನಿಂತ ವಸಿ ಮಾತಾಡೋದಿತ್ತನಕ್ಕ ನನ್ ಹತ್ರನ ಇತ್ತ ಬಾರಕ್ಕ ನಾನು ಹೇಳ್ತೀನಿ ನಾನು ಯಾರು ಅನ್ನೋದು ನಿನಗೆ ಗೊತ್ತಿಲ್ಲ ನೀನ್ ಯಾರು ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ನಿಮ್ ಹುಡುಗ ವಾಸು ಇಲ್ವಾ ಅವನಿಗೆ ಬಹಳ ಚೆನ್ನಾಗಿ ಗೊತ್ತು ಕಣಕ್ಕ ನಾನು ಆದ್ರೆ ನಿಮ್ ವಾಸು ಇಲ್ವಾ ಅವ್ನು ನಮ್ಮ ಹುಡುಗಿನ ಬಿದ್ದವನೆ ನಮ್ಮ ಹುಡುಗಿನೂ ಅಷ್ಟೇ ಅವನಿಗೆ ಬಿದ್ದವಳೆ ನಾಳೆ ಏನಾದ್ರು ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ನಾವು ಹಿರಿಯ ತಲೆ ಚಚ್ಕೋಬೇಕಾಗತ್ತೆ ಅಂತ ಒಂದ್ ಮಾತು ಹೋಗೋಣ ಅಂತ ಬಂದೆ ಕಣಕ್ಕ ನಾನು ಏನು ನಮ್ಮ ವಾಸು ನಿಮ್ ಕಡೆಯಿಂದ ಬಿದ್ದಿದ್ದಾನ ಸತ್ವಾಗ್ಲು ಆ ಎಲ್ಲವ ನನಗೆ ಸತ್ಯ ನಾನು ಯಾಕೆ ಸುಳ್ಳು ಹೇಳಕ್ ಬರ್ಲಿ ಅದು ನಿಮ್ ವಾಸನೆ ಬರ್ತಾವನೆ ಅವನೇ ಒಂದ್ ಮಾತು ಕೇಳಕ್ಕ ಅರ್ಜುನಾರಿ ನೀನ್ ಯಾಕೆ ಬರಕೋದು ನಿಮ್ ಹುಡುಗಾಟಗಳು ಹಿರಿಯರ್ ಕಿವಿಗೆ ಬಿದ್ದಿರ್ಲಿ ಅಂತ ಒಂದ್ ಮಾತು ಹೇಳೋಣ ಅಂತ ಬಂದೆ ಏನ ಅವ್ರು ಹೇಳೋದು ನಿಜಾನ ಅದು ಅದಕ್ಕೆ ಒಳ್ಳೆ ಕಬ್ಬಣ ಕುದ್ದಂಗೆ ಗುಚ್ಚಲ್ಲ ನೀನು ಪಟ ಗುಚ್ಚ ಅಲ್ಲ ಅಪರೂಪ ಮನೆಗಾಟ ತಂದಿದ್ದೀನಿ ನನಗೆ ನೀರು ಕೊಡೋದ ಏನು ಚಾ ಬನ್ನಿ ಮಾಡ್ಕೊಡ್ತೀನಿ ಅಯ್ಯೋ ನೀನ್ ಯಾಕೆ ತೊಂದರೆ ತಗೋತಕ್ಕ ಸುಮ್ಮನೆ ಇನ್ನೇನು ಮನೇಲೆ ನೋಡ್ಕೊಡೋದಿಲ್ಲಲ್ಲ ಪೋಷಕತ್ತಾಗ ಬಂದು ಊಟನೇ ಮಾಡ್ಕೊಂಡು ಹೋಗ್ತೀನಿ ಈ ಮುಂದೇನು ಮುಲಾಟ ಬರ್ತೀನಕ್ಕ ವಾಸು ಪೋಷಿತಾಗ ಬರ್ತೀಯ ಏನು ಅಲ್ಲ ನಿನ್ನೆ ಅವಳು ಕನಸು ಕಾಣ್ತಾ ಇದ್ರೆ ಅಕ್ಕ ಬರ್ಲಿಲ್ಲ ಒಂದು ಮಾತು ಹೇಳ್ಬಿಟ್ಟು ಬಾ ಅಂತ ಹೇಳಿದ್ವಿ ಬರ್ತೀಯ ಹದಿನೇಳು ತಂದು ನಿಮ್ಮ ಮಾತು ಕಟ್ಟಿ ತಗೊಂಡು ಪಜೀತಿ ಬಿದ್ದವು ತಗೋದು ಏನೋ ಇದೆಲ್ಲ ಅವನೊಬ್ಬ ಹುಚ್ಚ ಹತ್ಗೆ ಬಾ ಹತ್ಗೆ ನಾನು ಅಂಗಡಿಗೆ ಹೋಗಿ ಬರ್ತೀನಿ ನೀನ್ ಹೋಗಿ ಸರಿ
ಟ್ಯಾಕ್ಸಿ ಓಡಿಸ್ತಾ ಇದ್ದಾನೆ. ಹೌದು ಅದಕ್ಕೆ ನನ್ನ ಫ್ರೆಂಡ್ಸ್ ವಿಷಯ ಮೊದಲು ಹೇಳಿದ್ರು, ನಾನು ನಂಬಿರ್ಲಿಲ್ಲ. ಇವತ್ತು ನಾನು ಕಣ್ಣಾರೆ ನೋಡಿದೆ. ಹೌದಾ? ಕರ್ಕೊಂಡು ತಗೋತ್ಗೆ ಅಕ್ಕಿನ ತರಕಾರಿ ಯಾಕತ್ಗೆ ನೀವಿದೆಲ್ಲ ತರದೇ ಇದ್ರೆ ಮನೇಲಿ ಅಡಿಗೆನೇ ಆಗಲ್ವೋ? ದುಡ್ದು ಸಂಪಾದನೆ ಮಾಡೋಷ್ಟು ದೊಡ್ಡವರಾಗ್ಬಿಟ್ರ ತಾವು? ನೋಡಿ, ನೀವು ಓದ್ ನಿಲ್ಸಿ ನಮ್ಮ ಮನೇನು ಸಾಕ್ಬೇಕಾಗಿಲ್ಲ. ಇಲ್ಲ ಅದಕ್ಕೆ ಕಾಲೇಜ್ ಮುಗಿದ್ಮೇಲೆ ಪಾರ್ಟ್ ಟೈಮ್ ಟ್ಯಾಕ್ಸಿ ಓಡಿಸ್ತಾ ಇದ್ದೀನಿ. ನೀವೆಲ್ಲ ಚೆನ್ನಾಗಿ ಓದಿ ದೊಡ್ಡವರಾಗ್ಬೇಕು ಅನ್ನೋದೇ ನಿಮ್ಮ ಅಣ್ಣನ ಆಸೆ. ಅವರ ಆಸೆ ನೆರವೇರಿಸೋದೇ ನನ್ನ ಕರ್ತವ್ಯ. ನೋಡಪ್ಪ, ನಾನು ಓದಿ ಮಾತ್ರ ಹಾಳು ಮಾಡ್ಕೋಬೇಡ. ನಿಮ್ಮನ್ನು ಮರೆಯೋಕ್ಕಾಗುತ್ತಾ? ಅದೇ ತಾನಮ್ಮ ಬಂದಿರೋದು ಕಷ್ಟ. ಒಳ್ಳೋರು ಯಾರಾದ್ರೂ ಸಾಲನೇ ಕೊಡಬಾರ್ದು ಅಂತ. ಯಾಕಾಗಂತೀರಿ? ದೇವರು ಅಂಥವ್ರನ್ನ ಬೇಗನೆ ಕರ್ಕೊಂಡು ಹೋಗ್ಬಿಡ್ತಾನಮ್ಮ. ನಮ್ಮ ಹಸಿರು ಖೋತ, ಬಂಡಿಗೂ ಖೋತ. ಅಯ್ಯೋ, ಹಾಗೆ ತಿಳ್ಕೊಬೇಡಿ. ಸ್ವಲ್ಪ ದಿವಸ ಅವಕಾಶ ಕೊಡಿ. ಹಾಗಾದ್ರೂ ಮಾಡಿ ಬಡ್ಡಿ ಸಮೇತ ನಿಮ್ ಸಾಲ ತೀರ್ಸೇ ಸಾಯ್ತೀವಿ. ಹಾಗಮ್ಮ, ಇಷ್ಟು ದಿವಸ ಸಮಾಧಾನವಾಗಿದ್ದೆ. ಮೂರ್ತಿ ಇದ್ದ ಕೊಡ್ತಾ ಇದ್ದ, ಅವನು ತೀರ್ ಹೋದ್ಮೇಲೆ ಇಷ್ಟಾಲ ಕೊಡ್ತಾ ಇದ್ನಲ್ಲ ಅಂತ. ಇಸ್ಮಾಯಿಲನ್ನ ಕೊಟ್ಟಿದ್ನ? ಹೌದಮ್ಮ ಅಂತೀನಿ. ಈಗ ಅವನು ಸತ್ತ, ನಾನು ಯಾರ ಹತ್ರ ವಸೂಲು ಮಾಡೋದು? ಅಸಲು ಬಿಡು ಪರವಾಗಿಲ್ಲ, ನಿನ್ ಮೈದ್ನ ಇದ್ದಾನೆ, ನನ್ನ ಬಡ್ಡಿ ಗತಿ ಏನು ಅಂತ. ಈಗ ತಕ್ಷಣ ಕೊಡೋಕ್ ನನ್ನ ಹತ್ರ ಏನು ಇಲ್ವಲ್ಲ. ಏನ್ ಮಾಡೋದು? ಕೊಂಡು ಹೋಗ್ತೀನಿ, 3 ಬಡ್ಡಿ ವಜಾ ಹಾಕ್ಕೊಡ್ತೀನಿ. ಅಯ್ಯೋ ಬೇಡಿ, ಅವ್ರಿಗೆ ಅರ್ಥಾರ್ಥವಾಗಿ ಉಳಿದಿರೋದೊಂದು. ದಯವಿಟ್ಟು ಅದನ್ನು ಮಾತ್ರ ತಗೊಂಡು ಹೋಗ್ಬೇಡಿ ನನ್ನ ಅಮ್ಮಯ್ಯ. ಶಾಸ್ತ್ರಮ್ಮ ಶಾಸ್ತ್ರ, ನೀವೇನ್ ಮಾಡ್ತಾ ನನಗೆ ಗೊತ್ತಿಲ್ಲ. ಬರೋತ್ತಿನ 1ನೇ ತಾರೀಕಿನೊಳಗಾಗಿ ಬಡ್ಡಿ ನನ್ನ ಮನೆ ಬಾಗಿಲು ಬಿದ್ದಿರಬೇಕು. ನಾನು ಹೋಗ್ತೀನಿ. ಬೇಡಿ, ಅದನ್ನು ತಗೊಂಡು ಹೋಗ್ಬೇಡಿ. ಅದನ್ನು ತಗೊಂಡು ಹೋಗ್ಬೇಡಿ. ಸರಿ, ಯಾಕಪ್ಪ ಅಂತ ಇದೆಯಾ? ಆಗಲ್ಲ. ಯಾಕಪ್ಪ? ಹುಚ್ಚಲ್ಲ ಅಂತ ಮನೆ ಕಳಿಸಿಟ್ರು. ಯಾಕೆ ನಲ್ತಾ ಇದೆಯಾ? ಕಟ್ಲಿಲ್ಲ ಅಂತ ದೂರ ಕುತ್ಕೋ, ಸರಿ ಕೇಳ್ತಾರ. ನಾನು ಇಸ್ಕೊಳ್ಳ? ಏನ್ ಬೇಡ, ಎಲ್ಲ ಬೇಡ. ಸಾಕಿಗೆ ಹೋಗ್ಬೇಡ. ನೋಡಿ ಶಿವ ಅಂತ. ಇವತ್ತು ನಮ್ಮ ಮನೆ ನಾಯಿ 2 ಮನೆ ಹಾಕ್ತು ಗೊತ್ತಾ? ಇನ್ನು ನಾಯಿ ಕುರಿ ಇವ್ರ ಜೊತೆನೇ ಇರೋ. ನೀವು ಜೊತೆ ನಿಲ್ವಾ? ಸರಿ, ನಾನು 4 ವಿಷಯನ ಬಾಳ್ ವಿಷಯ. ಮತ್ತೆ ನಮ್ಮ ಅಪ್ಪನಾರಿ ನಿಮ್ಮನ್ನು ತುಂಬ ಕೇಳ್ತಾ. ಅಯ್ಯೋ, ನಾನು ಬಿಡೋದಿಲ್ಲ ಅಂತ ಅನ್ಸುತ್ತೆ. ನಿಮ್ಮಿಲ್ಲ. ನಮಸ್ಕಾರ. ಏನೋ ದೇವ್ರದೇನು ಚೆನ್ನಾಗಿ ನಡೀತಿದೆ. ಬರ್ತೀನಿ. ನಮಸ್ಕಾರ ನಮಸ್ಕಾರ ನಮಸ್ಕಾರ. ನೋಡಮ್ಮ, ವಿಜಯ, ಇಲ್ಲಿ ಅಷ್ಟು ಚೆನ್ನಾಗಿಲ್ಲ, ಅಲ್ಲಿ ನೋಡೋಣ. ಥ್ಯಾಂಕ್ ಯು. ಪ್ಯಾಕ್ ಮಾಡ್ತೀನಿ. ನೋಡು, ಇವಳು ಡಾಕ್ಟರ್ ಮುರಳಿ ಹೆಂಡತಿ. ಮೇಲಾಗಿ ನನ್ನ ಮಗಳು. ನಮ್ಮ ಅಂತಸ್ತಿಗೆ ತಕ್ಕನ ಸೀರೆ ತೋರಿಸು. ಬೆಲೆ ಎಷ್ಟಾದ್ರೂ ಪರವಾಗಿಲ್ಲ.
ತರದ್ದು ನಮ್ಮ ಮನೇಲಿ ಕೆಲಸ ಸಹ ಇಟ್ಕೊಳ್ಳಲ್ಲ. ಬೇರೆ ತರ್ತೀವಿ. ಹೋಗ್ಲಿ ಬಿಡು, ಆ ಕಡೆ ನೋಡೋಣ. ಚೆನ್ನಾಗಿಲ್ಲ ನೋಡಿ. ಇರ್ಲಿ ತಗಮ್ಮ, ಕೆಲಸದೊಳಗಾದ್ರೂ ಆಗತ್ತೆ. ಪ್ಯಾಕ್ ಮಾಡಿಸಿ. ನನ್ನ ಪರ್ಸೇನಾಯ್ತು? ಎಲ್ಲಿ ಬಿಟ್ಟೆ? ಅಲ್ಲಿ ಬಿಟ್ನಾ? ಇಲ್ಲೇ ಇಟ್ಟು ಮಾತ್ರ, ಇಲ್ಲೇ ಇತ್ತು. ಹಾ, ಇಲ್ಲಿದೆ. ಅರೆ, 1000 ರೂಪಾಯಿ ಕಮ್ಮಿ ಇದೆಯಲ್ಲ? ಸರಿಯಾಗಿ ನೋಡಿ. ಇದ್ರ 3000 ರೂಪಾಯಿ ಇತ್ತಮ್ಮ. ಈಗ 2000 ರೂಪಾಯಿದು 1000 ರೂಪಾಯಿನೂ ಇಲ್ಲ. ಯಜಮಾನ್ರೆ ಬನ್ನಿ. ಇಲ್ಲಿ ಏನಾಯ್ತು ಸರ್? ಈ ಪರ್ಸಲ್ಲಿ 3000 ರೂಪಾಯಿ ಇತ್ತು. ಇದನ್ನ ಇಲ್ಲಿ ಇಟ್ಬಿಟ್ಟು ಆ ಕಡೆ ಹೋಗಿ ಅಲ್ಲಿಂದ ಇಲ್ಲಿ ಬರೋ ಅಷ್ಟರಲ್ಲಿ 2000 ರೂಪಾಯಿಗೆ 1000 ರೂಪಾಯಿ ಇಲ್ಲ. ಏನಾಗಿರ್ಬೋದು ಸರ್? ಏನಾಗಿರುತ್ತೆ? ಪರ್ಸಲ್ಲಿ ಇಟ್ಟ ಮೇಲೆ ಈಕೆ ತಗೊಂಡಿರ್ಬೇಕು. ಏನಮ್ಮ? ಇಲ್ಲ ಸರ್, ನಾನು ತಗೊಂಡಿಲ್ಲ. ಕದ್ದಿರೋರು ಯಾರಾದ್ರೂ ಕದ್ದಿದ್ದೀನಿ ಅಂತ ಒಪ್ಕೋತಾರ? ಬ್ಲೌಸ್ ಮೇಲೆ ಸೀರೆಲ್ಲ ಬಚ್ಚಿಟ್ಟಿದ್ದಾಳೆ ಅಂತ ಕಾಣುತ್ತೆ. ಮೊದಲು ಚೆಕ್ ಮಾಡಿಸಿ ನೋಡಮ್ಮ, ತಗೊಂಡಿದ್ರೆ ಕೊಟ್ಬಿಡಮ್ಮ. ಸರ್, ನಾನು ತಗೊಂಡಿಲ್ಲ ಸರ್. ಒಟ್ನಲ್ಲಿ ಪರ್ಸನ್ ಅಲ್ಲಿ ಇಟ್ಕೊತ್ತಲ್ಲ, ನಾನ್ ತಪ್ಪು. ವಿಜಯ ಬಮ್ಮ. ಸ್ವಲ್ಪ ಇದೆ ಸರ್. ನೋಡಮ್ಮ, ಚೆಕ್ ಮಾಡಮ್ಮ. ನಾನು ತಗೊಂಡಿಲ್ಲ ಸರ್. ನಾನು ತಗೊಂಡಿಲ್ಲ. ಏನ್ ನೋಡ್ತಾ ಇದ್ದೀರಾ? ಚೆಕ್ ಮಾಡಮ್ಮ. ಸರ್, ನನ್ನ ಮಕ್ಕಳ ಮೇಲೆ ನಾನು ತಗೊಂಡಿಲ್ಲ ಸರ್. ಸರ್, ವಿಜಯ, ಅಮ್ಮ ವಿಜಯ, ನೀನಾದ್ರೂ ಹೇಳಮ್ಮ. ನಾನು ತಗೊಂಡಿಲ್ಲಮ್ಮ. ವಿಜಯ, ನಾನು ತಗೊಂಡಿಲ್ಲಮ್ಮ. ಎಲ್ಲ ಹುಡುಗಿ ಸರ್, ಆಕೆತ್ತು ದುಡ್ಡಿಲ್ಲ. ಇಲ್ಲ, ಮತ್ತೇನಾಯ್ತು? ನೋಡಿದ್ರ, ಆಕೆ ಬುದ್ಧಿವಂತೆ. ಇಲ್ಲೇ ಸೀರೆಲೆ ಬಚ್ಚಿಟ್ಟು ಹೋಗಿದ್ದಾಳೆ. ನಿನ್ನ ಒಳ್ಳೆ ವೃತ್ತ ತಿಳ್ಕೊಂಡಿದ್ದೆ. ಮಾಡೋದು ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ. ಇವಳು ಮುಖ ನೋಡಿ ಮೋಸ ಹೋಗ್ಬೇಡಿ. ಇಂಥವೆಲ್ಲ ಎಲ್ಲಿಟ್ಟಿರ್ಬೇಕು ಅಲ್ಲಿಟ್ಟಿರ್ಬೇಕು. ಕಷ್ಟದಲ್ಲಿದ್ಯಲ್ಲ ಅಂತ ಕೆಲಸ ಕೊಟ್ರೆ ಕೈಯಲ್ಲಿ ತರ್ತಾರೆ. ಅಲ್ಲಮ್ಮ, ಆಚಾರ ಯಾವುದು ಅನಾಚಾರ ಯಾವುದು ಅಂತ ಮುಂದೆ ಗೊತ್ತಾಗುತ್ತೆ ಭುಜಂಗರಾವ್. ಏನ್ ಹತ್ಗಮ್ಮರೆ, ತಾವು ಕಷ್ಟಪಟ್ಟು ದುಡಿದು ಸಂಸಾರ ನಿಭಾಯಿಸಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ದೀರಾ? ಇನ್ನೇನತ್ತಿಗೆ, ನಾನು ಓದ್ದೆ ಹೋದ್ರೆ ಅಣ್ಣ ನಿನ್ನ ಕ್ಷಮಿಸಲ್ಲ ಅಂತ ಹೇಳಿದ್ದೆ. ಇವತ್ತು 10 ಜನರ ಮುಂದೆ ನಿನ್ಗೆ ಅವಮಾನ ಆಗಿ ನೀನು ಕಣ್ಣೀರು ಹಾಕ್ತಾ ಇದ್ರೆ ಅಣ್ಣ ನನ್ನ ಕ್ಷಮಿಸ್ತಾನ ಅತ್ತಿಗೆ? ಸತ್ತಿರೋ ಹಾವನ್ನ ಇನ್ನು ಸಾಯಿಸ್ಬೇಡ ವಾಸು, ಸಾಯಿಸ್ಬೇಡ. ಇಲ್ಲ ರೋಮಿಯೋ ಜೂಲಿಯಟ್ ನಿಂತಿರೋ ಪೋಸ್ಗಳು ನೋಡು. ಏನೋ ಸುಮಾ, ಹೋಗಿ ಹೋಗಿ ನನ್ನ ತಮ್ಮನೇ ಸಿಕ್ಕಿದ್ ನಿನಗೆ. ಏನಲ್ಲ ಇದೇನಾ ನೀನ್ ಮಾಡೋ ಕೆಲಸ? ಹೋಗೋಣ, ನಮ್ಮ ಅಣ್ಣ ತಮ್ಮನ ಸಂಬಂಧ ಏನಿದ್ರು ಮನೆಯಲ್ಲಿ 4 ಗೋಡೆಗಳ ಮಧ್ಯೆ, ಬೀದಿನಲ್ಲ. ಎಳ್ಕೊಂಬಂದಿದ್ಯಲ್ಲ ಬೀದಿಗೆ. ಸುಮಾ, ಸುತ್ತವರೆಗೂ ಸುತ್ತಿ, ಆದ್ರೆ ಅದು ಅಷ್ಟಕ್ಕೆ ಇರ್ಬೇಕು. ಹುಷಾರ್. ನನ್ ವಿಷಯ ಆಗಿರ್ಲಿ, ಮೊದ್ಲು ನಿಮ್ ವಿಷಯ ನೋಡ್ಕೊಳ್ಳಿ. ಏನ ಅಣ್ಣ ಹಣಕ್ಕೋಸ್ಕರ ನಾನು ಗೊತ್ತಾಯ್ತು ಬಿಡು. ಒಂದು ಬಂಗಾರದ ಮೊಟ್ಟೆ ಕೋಳಿ ಇದೆ, ಅದ್ರ ತಲೆ ಮೇಲೆ ಒಂದು ಹಾಕಿ 2 ಮೊಟ್ಟೆ ಕಿತ್ಕೊಂಡ್ ಬರ್ತೀನಿ. ಅದವರೆಗೂ ಹುಷಾರ್. ಹೋಗ ಮನೆಗೆ. ಇದು ಯಾವ ಜನ್ಮದ ಕರ್ಮನೋ ಎಲ್ಲ ಅನುಭವಿಸ್ಬೇಕು. ಹೋಗಪ್ಪ. ಯಾಕೆ ಸ್ಟಾರ್ಟಿಂಗ್ ಟ್ರಬ್ಲಾ? ಇದೇನಾ? ಪ್ಲೀಸ್ ಸ್ಟಾಪ್ ಮಾಡಿ. ಡ್ರೈವರ್ ಈ ಹರಿ ಈಗ ಒಳಗೆ ಹೋಗ್ತಾನೆ, 5 ನಿಮಿಷದಲ್ಲಿ ವಾಪಸ್ ಬರ್ತಾನೆ. ಎಕ್ಸ್ಟ್ರಾ ಫೇರ್ ಕೊಡ್ತಾನೆ, ಪ್ಲೀಸ್ ಬೈಕ್ ಅಂತಾನೆ.
ಗುಡ್ ಮಾರ್ನಿಂಗ್. ನೀನಾ? ನನ್ನ ಹೆಸರು ನೀನಾ ಅಲ್ಲ, ಹರಿ. ಇಲ್ಲಿಗೆ ಯಾಕೆ ಬಂದೆ? ದುಡ್ಡು. ಇದು ಸಾಲ ಸಿಗೋ ಜಾಗ ಅಲ್ಲ. ಈ ಹರಿಗೆ ಸಾಲ ಅಂದ್ರೆ ಶೂಲ ಇದ್ದಾಗೆ. ನಾನ್ ಸಾಲ ಕೇಳಿಲ್ಲ, ದುಡ್ಡು ಕೇಳ್ದ. ಅವ ಮಾನಿ. ನೀನ್ ಬಂದು ಕೇಳಿ ಆಗಲ್ಲ ಹೆದ್ರಿ ನಿನ್ ಮೇಲೆ ನೋಟಿನ ಮೇಲೆ ಹರಿಸ್ಬೇಕೇನು? ನೀನ್ ಮಾಡಿದ ಚಿಕ್ಕ ಕೆಲ್ಸಕ್ಕೆ ನಾವು ಕೊಟ್ಟಿದ್ದೆ ಹೆಚ್ಚು. ನಾನ್ ಮಾಡಿದ್ದು ಚಿಕ್ಕ ಕೆಲಸ. ಅದೇ ಅಂತ ದೊಡ್ಡ ಕೆಲ್ಸ ಏನು? ಹೌದೌದು, ನಾನ್ ಮಾಡಿದ ಕೆಲಸ ತುಂಬಾ ಚಿಕ್ಕ ಕೆಲಸ. ಮೇಡಮ್, ಅಲ್ಲಿ ನೋಡಿ. ನೋಡ್ದ ಮೇಡಮ್, ಕಾಯಿನ್ಸ್ ಎಲ್ಲ ಎಷ್ಟು ಒಟ್ಟಾಗಿದೆ. ಒಂದ್ಸಾರಿ ನಿನ್ ಗಂಡನ ಮನೆನು ಹೀಗೆ ಇತ್ತು. ಇದು ನಾನು, ನೀನು ನಿಮ್ಮಪ್ಪ ಸೇರ್ಕೊಂಡು ನನ್ನ ಕೈಲಿ ಮಾಡಿಸಿದ ಚಿಕ್ಕ ಕೆಲಸ ಇದು. ಇದರಿಂದ ಆ ಮನೆ ಪರಿಸ್ಥಿತಿ ಹೀಗೆ ಚಲ್ಲಾಪಿಲ್ಲಿ ಚಲ್ಲಾಪಿಲ್ಲಿ. ಅದರಿಂದ ನೀನು ನಿನ್ ಗಂಡನ್ನ ಬುದ್ಧಿಗೆ ಹಾಕೊಳ್ಳೋದಾಯ್ತು. ಶಾಂತಿ ನಿವಾಸಾಗಿದ್ದ ಮನೆಗೆ ಬೆಂಕಿ ಬಿತ್ತು. ಆ ಸಂಸಾರ ಹಸಿವಿನಿಂದ, ಸಾಲದಿಂದ, ನೀನು ನಿನ್ ಗಂಡನ್ ಮಾಡಿರೋ ವಂಚನೆಯಿಂದ ಹತ್ತು ಉರಿತಾನೇ ಇದೆ. ವಾಟ್ ಆ ಪಿಟಿ. ಯಾರು ನನಗೆ ಉರಿದ್ರೆ ನನಗೇನು, ಯಾರ ಹತ್ರ ನನಗೇನು? ಇದು ಅಂತ್ಯ, ಇನ್ನು ಸ್ವಲ್ಪ ಜಾಸ್ತಿನೂ ಅಂತ್ಯ. ಯಾಕೆಂದ್ರೆ ತುಂಬಾ ಹಾಯಾಗಿದ್ಯಾ ಅಂತ ಅನ್ಕೊಂಡಿದ್ಯಲ್ಲ, ಅದಕ್ಕೆ. ಈಗ ನಾನೊಂದು ಚಿಕ್ಕ ಕೆಲಸ ಮಾಡ್ತೀನಿ. ನೀನು ನಿಮ್ಮಪ್ಪ ಇಬ್ಬರು ಸೇರ್ಕೊಂಡು ಮಾಡಿರೋ ಒಳ ಸಂಚಿನ ಒಂದೇ ಒಂದು ಮಾತಲ್ಲಿ, ನಾಟ್ ಇವನ್ ದ ಫುಲ್ ಸೆಂಟೆನ್ಸ್, ಜಸ್ಟ್ ದ ವರ್ಡ್, ನಿನ್ ಗಂಡನ್ ಕಿವಿಗೆ ಹಾಕ್ತೀನಿ. ಆಮೇಲೆ ನಿನ್ ಗತಿ. ನೀನು ಈ ರೀತಿ ಬೆವರಿಸೋದು ಬೇಡ, ನಿಟ್ಟುಸಿರು ಮೇಲಿಸಿರು ಬಿಡೋದು ಬೇಡ. ನನಗ್ ಬೇಕಾಗಿರೋದು ನನಗ್ ಕೊಟ್ಬಿಡು, ತಪ್ಪು ಹೊರಟೋಗ್ತೀನಿ. ಐ ಜಸ್ಟ್ ವಾಕ್. ಸರಿ, ಬರ್ತೀನಿ. ಅಯ್ಯೋ, ಅವ್ರು ಬಂದಾಗಿದೆ. ಈಗ ಏನ್ ಮಾಡೋದು? ನೋಡು, ಸ್ವಲ್ಪ ಹೊತ್ತು ನೀನು ಅರಿವಿಲ್ಲರು. ಬಾ ಅಂತ ಹೇಳಿದ್ರೆ ಓಕೆ. ಲಾಕ್ ಮಾಡ್ಕೊಳ್ಳಿ. ನಮಸ್ಕಾರ ಅತ್ತಿಗೆಮ್ಮನವ್ರಿಗೆ. ನೀನಾ? ಇಲ್ಲಿಗೆ ಯಾಕೆ ಬಂದೆ? ನಾನೇ ಅಣ್ಣ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಇದಾನ? ಹಾಸ್ಪಿಟಲ್ ಇದ್ದಾರೆ, ಬೇಕಾದ್ರೆ ಅಲ್ಲಿಗೆ ಹೋಗು. ಮತ್ತೆ ಅತ್ತಿಗೆ ಯಾರ್ದು ಗಂಡಸಿನ ಧ್ವನಿ ಕೇಳ್ತಿತ್ತಲ್ಲ, ಯಾರ್ದಕ್ಕೆ? ಅದು ರೇಡಿಯೋದಲ್ಲಿ ನಾಟಕ ಬಂತು. ರೇಡಿಯೋದಲ್ಲಿ ನಾಟಕನ? ಓಹೋ, ರೇಡಿಯೋ ನಾಟಕ. ಮತ್ತೆ ಅತ್ತಿಗೆ ಮಧ್ಯೆ ನಿನ್ ಧ್ವನಿನೂ ಕೇಳ್ತಿತ್ತಲ್ಲ, ನೀನು ಪಾಠ ಮಾಡಿದ್ಯಾ? ಮಾಡ್ದು ಇರ್ತೀಯಾ? ನಾಟಕ ಮಾಡೋದು ಅಂದ್ರೆ ನೀರ್ ಕುಡ್ದಷ್ಟು ಸಲೀಸಲ್ವಾ ನಿನಗೆ? ಆ ರೂಮ್ಗೆ ಯಾಕೆ ಹೋಗ್ತೀಯಾ? ಯಾಕೆ ಹೋಗ್ಬಾರ್ದ? ಏನಿಲ್ಲ, ನೋಡು, ಒಳಗೆ ನನಗೆ ತುಂಬಾ ಕೆಲಸ ಇದೆ, ಸ್ವಲ್ಪ ಹೊತ್ತು ಬಿಟ್ಕೊಂಡು ಬಾ. ಅಷ್ಟೊಳಗೆ ನಿಮ್ಮ ಅಣ್ಣನ ಬಂದ್ಬಿಡ್ತಾರೆ. ಅಯ್ಯಯ್ಯೋ, ನನಗೋಸ್ಕರ ನೀನ್ ಯಾಕೆ ತೊಂದರೆ ತಗೋತೀಯ ಅತ್ತಿಗೆ? ನಿನ್ನ ಪಾಡಿಗೆ ನೀನ್ ಒಳಗ್ ಹೋಗಿ ನಿನ್ ಕೆಲಸ ನೋಡ್ಕೋ, ನನ್ನ ಪಾಡಿಗೆ ನಾನು ಅಣ್ಣ ಬರೋ ತನಕ ಇಲ್ಲೇ ಕೂತಿರ್ತೀನಿ. ಅಷ್ಟು ಅರ್ಜೆಂಟ್ ಇದ್ರೆ ಹಾಸ್ಪಿಟ್ಲ್ಗೆ ಹೋಗಿ ನೋಡ್ಬೋದಲ್ಲ? ಹೋಗ್ಬೋದು ಅಂತ ಇಟ್ಕೋ, ತುಂಬಾ ಬಿಸಿಲು ಅತ್ತಿಗೆ. ಊರಿಗೆ ಬಿಸಿಲಲ್ಲಿ ಅಷ್ಟು ದೂರ ಯಾರು ಹೋಗ್ತಾರೆ? ಅತ್ತಿಗೆ, ನೀನ್ ಬೇಜಾರು ಮಾಡ್ಕೊಳ್ಳ ಅಂದ್ರೆ ಈ ರೂಮಲ್ಲಿ ಕೂತ್ಕೊಳ್ತೀನಿ. ಇಲ್ಲೇ ಕೂತ್ಕೋ. ಇಲ್ಲ, ಯಾರು ದೊಡ್ಡ ಮನುಷ್ಯರು ಬಂದ್ರೆ? ಪರವಾಗಿಲ್ಲ, ಇಲ್ಲೇ ಕೂತ್ಕೋ. ಈ ಕೊನೆ ಗಟ್ಟಲ್ಲಿ ಇಲ್ಲೇ ಕೂತ್ಕೋ. ನೀನ್ ಹೇಳಿದ್ಮೇಲೆ ಅಣ್ಣ ಅವ್ರು ಬರೋ ತನಕ ಇಲ್ಲೇ ಠಿಕಾಣಿ ಹಾಕ್ಬಿಡ್ತೀನಿ ಬಿಡು. ಅಣ್ಣಯ್ಯ ಬಂದ.
ಬಾಣ ಇನ್ನೇ ಕಾಯ್ತಿದ್ದೆ. ವಾಸು ಟ್ಯಾಕ್ಸಿಲ್ ಬರೋಷ್ಟು ದೊಡ್ಡ ಮನುಷ್ಯ ಆಗ್ಬಿಟ್ಟೆ ಇನ್ನು? ಇಲ್ಲ, ಅದು ನಾನೇ ಓಡಿಸ್ತಾ ಇದ್ದೀನಿ. ಟ್ಯಾಕ್ಸಿ ಬೇರೆ ಓಡಿಸಕ್ ಶುರು ಮಾಡಿದ್ಯಾ? ಏನಾದ್ರೂ ಮಾಡ್ಬೇಕಲ್ಲಪ್ಪ. ಅತ್ತಿಗೆಗೂ ಮಕ್ಕಳಿಗೂ ಒಂದು ಅನ್ನ ಹಾಕ್ಬೇಕಲ್ಲ. ಎಲ್ಲ ನಿನ್ ಹಾಗೆ ಜವಾಬ್ದಾರಿನ ತಪ್ಪಿಸ್ಬೇಕಾಗುತ್ತೇನು? ಅಂದ್ರೆ ನೀನೊಬ್ನೇ ಸಂಸಾರ ಸಾಕ್ತಿದ್ದೀನಿ ಅಂತ ಜಂಬ ಕುಚ್ಕೊಳಕ್ ಬಂದೆ ಇನ್ನು? ಯಾಕೆ ಬನ್ನಿ ಮೇಲೆ ನಮ್ಮಂಗ್ ಹೋಗೋಣ. ಅಣ್ಣ, ಯಾಕೋ ಅತ್ತಿಗೆ ಇವತ್ತು ಯಾರನ್ನ ಅರಿವು ಬಿಡ್ತಿಲ್ಲ. ಏನೋ ವಿಶೇಷ ಇರ್ಬೇಕು. ಏನತ್ತಿಗೆ? ಅಚ್ಚರಿ, ನೀನ್ ಯಾಕೆ ಇಲ್ಲಿಗೆ ಬಂದೆ? ಯಾಕೂ ಇಲ್ಲ, ನಾವು ಕಣ್ಣಿಂದ ನೋಡೋ ಪ್ರತಿಯೊಂದು ವಿಷಯನೂ ನಿಜ ಅಲ್ಲ ಅಂತ ನಿಮ್ಗೆ ತೋರಿಸೋದಕ್ಕೆ ನನಗೆ ಕೆಲವು ಆಧಾರ ಸಿಕ್ಕಿದೆ. ಸಾಕ್ಷಿ ಆಧಾರ ಎಲ್ಲ ಈಗ ಯಾಕೆ ಅಂತ, ಅಗತ್ಯ ಬಿದ್ದಿದೆ ಅದಕ್ಕೆ ಅಂತ. ಅಂದ್ರೆ ಅವತ್ತು ಇಸ್ಮಾಯಿಲನ್ನ ಅತ್ತಿಗೆಯರಿಂದ ಹೊರಗಡೆ ಬಂದಾನ ಒಂದೇ ಕಾರಣಕ್ಕಾಗಿ ನಿನ್ನ ಹೆಂಡತಿ ಮುತ್ತಿನಂತ ನಮ್ಮ ಅತ್ತಿಗೆ ಮೇಲೆ ನಡತೆಗೆಟ್ಟಳು ಅಂತ ಅಪವಾದ ಹೊರಿಸಿದ್ಲು. ಅದನ್ನ ನೀನು ನಂಬಿ ನಮ್ಮಿಂದ ದೂರ ಆಗ್ಬಿಟ್ಟೆ. ಇವತ್ತು ನಾನ್ ತೋರಿಸೋ ನಿಜ ನೋಡಿದ್ಮೇಲೆ ನಿನ್ನ ಕಣ್ಣೆ ನಿನಗೆ ಮೋಸ ಮಾಡಿದೆ, ನಿನ್ನವರು ನೀನು ದ್ರೋಹ ಮಾಡಿದ್ದಾರೆ ಅಂತ ನೀನ್ ತಿಳ್ಕೊಳ್ಬೇಕಣ್ಣ. ಇಲ್ಲಿ ನೋಡೋಣ. ವಾಸು, ಏನೋ ಇದೆಲ್ಲ ಹುಡುಗಾಟ? ನಾವು ಗಂಡ ಹೆಂಡತಿ ಚೆನ್ನಾಗಿರೋದು ನಿನಗೆ ಹೊಟ್ಟೆ ಅಲ್ಲ, ಅದಕ್ಕೆ ಹೀಗೆಲ್ಲ ಬಂದು ತೊಂದರೆ ಕೊಡ್ತಾ ಇದೆಯಾ? ಐ ಆಮ್ ಅಶೇಮ್ಡ್ ಆಫ್ ಯು. ಭಾವಿಜ, ಒಳ್ಳೆ ಡ್ರೈವರ್ ನೀನು. ಪ್ಯಾಸೆಂಜರ್ನೆಲ್ಲ ಹೀಗೆ ಫಾಲೋ ಮಾಡ್ಬೇಕು. ಮಗನೇ, ನನಗೆಲ್ಲ ಈಗ ಚೆನ್ನಾಗಿ ಅರ್ಥ ಆಗ್ತಾ ಇದೆ. ಮೆತ್ತಗಳ ಜೊತೆ ಸೇರ್ಕೊಂಡು ನಮ್ ಸಂಸಾರ ಹಾಳು ಮಾಡ್ದೆ ನೀನು. ಒಳ್ಳೆ ಮಾತನ್ನ ನಾನು ಹೇಳಿದ ಕಡೆ ಬಂದು ನೀನ್ ತಪ್ಪು ಒಪ್ಕೋತೀಯಾ ಇಲ್ಲ ಪೊಲೀಸ್ ಸ್ಟೇಷನ್ ಕರ್ಕೊಂಡು ಹೋಗಿ? ಪೊಲೀಸ್ ಸ್ಟೇಷನ್? ನಿಮ್ಮ ಮತ್ತೆ ಬರ್ತಾ ಇದ್ದ ಅವ್ರನ್ನೇ ಕೇಳಿ. ಇಲ್ವಾ? ಎಲ್ಲಿಗ? ಪೊಲೀಸ್ ಸ್ಟೇಷನ್ ಮಾತಾಡ ನಡಿ. ಹಾಗಾದ್ರೆ ಇವನೇ ಹೊತ್ತಿಗೆ ಹಾಲಂತ ನಮ್ಮ ಸಂಸಾರಕ್ಕೆ ಹುಳಿ ಹಿಂಡಿದ ಪಾಪಿ. ಇವನಿಗೆ ದುಡ್ಡು ಕೊಟ್ಟು ಇಂಥ ನೀಚ್ ಕೆಲಸ ಮಾಡ್ತಾರೆ ಯಾರು ಗೊತ್ತಾ? ನಿನ್ನ ವಾರಗಿತ್ತಿನೂ ಅವ್ರಪ್ಪ. ಮನೆ ವಿಷಯ ಮನೇಲಿ ಇರ್ಬೇಕು, ಹೊಸದಾಗಿ ಆಚೆ ಹೋಗ್ಬಾರ್ದು. ಏನಪ್ಪ ನೋಡ್ದೆ, ನೀನ್ ಮಾಡಿದ ಕೆಲಸಕ್ಕೆ ನಾವೆಲ್ಲ ಅದೆಷ್ಟು ಸುಖವಾಗಿದ್ದೀವಿ ಅಂತ. ಹೋಗಪ್ಪ ಹೋಗಪ್ಪ. ಥ್ಯಾಂಕ್ ಯು ಮೇಡಮ್. ಎಂತ ಕೆಲಸ ಮಾಡಿದೆ ಅದಕ್ಕೆ? ಅವನ ಒದ್ದು ಹೇಳ್ಕೊಂಡೋಗಿ ಅಣ್ಣನ ಕಾಲನ್ನ ಬೀಳಿಸಿ ನಿಜ ಅಂತ ಅವನ ಬಾಯಲ್ಲ ಹೇಳ್ತಿದ್ದೆ. ವಾಸು, ನೀನ್ ನಿಜ ನೋಡಿ ಗೊತ್ತಾದ್ರೆ ಏನಾಗುತ್ತೆ ಅಂತ ಸ್ವಲ್ಪನಾದ್ರೂ ಯೋಚನೆ ಮಾಡಿದ್ಯಾ? ಏನಾದ್ರೂ ಬಿಡು,
ವಿಜಯನ್ ಜೊತೆ ಸಂಸಾರ ಮಾಡ್ಬೇಡ ಅಂತ ನಾವೇ ಅವ್ನಿಗೆ ಹೇಳ್ಕೊಟ್ರೆ ಹಾಗಾಗತ್ತಪ್ಪ. ಅವ್ರು ನಮ್ಮ ಬಗ್ಗೆ ಒಂದು ಚೂರು ಯೋಚನೆ ಮಾಡ್ತಿರುವಾಗ ನಾವೇ ಅವ್ರ ಬಗ್ಗೆ ಯೋಚನೆ ಮಾಡ್ಬೇಕು. ಮಗು ಮನೇಲಿ ಕಳ್ತನ ಮಾಡಿದ್ರೆ ದುಡ್ಡು ಹೋಯ್ತಲ್ಲ ಅಂತ ತಂದೆ ತಾಯಿಗಳು ವ್ಯಥೆ ಪಡೋದಕ್ಕಿಂತ ಆ ದುಡ್ಡಿಂದ ಮಗು ಏನಾಗ್ತಾನೆ ಅಂತ ಯೋಚನೆ ಮಾಡ್ತಾರೆ. ಅದೇ ರೀತಿ ಇನ್ನು 4 ದಿವಸ ಹೋದ್ರೆ ವಿಜಯ ತನ್ನ ತಪ್ಪನ್ನು ತಾನೇ ತಿಳ್ಕೊತಾನೆ. ಅದುವರೆಗೂ ನನಗೆ ಗೊತ್ತಿರೋ ಈ ನಿಜಾನ ಯಾರ ಹತ್ರ ಹೇಳಲ್ಲ ಅಂತ ಮಾಡ್ಕೊಡಿ. ನಾವೆಷ್ಟು ದಿನ ಹೀಗೆ ಇರೋದು? ಹೀಗೆ ದಿನಗಳು ಕಳೆದು ನಾವಿಬ್ರು ಮುದುಕರಾಗೋ ತನಕ ನಿಮ್ಮ ಮನಸ್ಸು ಕರಗಲ್ಲ ಅಂತ ಕಾಣಿಸುತ್ತೆ. ಒಳ್ಳೆ ದಿನಗಳ ಹತ್ರ ಬರ್ತಾ ಇದೆ ಮಾಲಾ. ನಾನು ಓದ್ ಮುಗಿತಾ ಬಂತು. ಇನ್ನು ನನ್ನ ತಂಗಿಗೊಂದು ಮದುವೆ ಮಾಡ್ಬಿಟ್ರೆ ನನ್ನ ಜವಾಬ್ದಾರಿ ಮುಗಿದ ಹಾಗೆ. ಶೋಭನ್ ಮದ್ವೆನಾ? ಯಾವಾಗ? ಎಲ್ಲಿ? ಯಾಕೆ? ಯಾಕೆ ಗಾಬರಿ ಆಗ್ತೀಯಾ? ಇನ್ನೂ ಹುಡುಗನ್ ಹುಡುಕ್ಬೇಕು. ಅಪ್ಪ, ಇನ್ನೂ ಹುಡುಕಿಲ್ವಲ್ಲ? ಯಾಕೆ? ಏನಾಯ್ತು? ಏನಿಲ್ಲ, ನಮ್ಮಣ್ಣ ಶೋಭನ್ ಹಿಂದೆ ಸುತ್ತೋದನ್ನ ನೋಡ್ದೆ. ಮಾಲಾ, ಯಾಕೆ? ಅಲ್ಲ, ನಮ್ಮ ಅಂತಸ್ತು ಮತ್ಸದನ ಅಂತಸ್ತಿಲ್ಲ ಇಂತಸ್ತಿಲ್ಲ. ನಾನು, ನೀವು, ನಮ್ಮಣ್ಣ, ಶೋಭಾ ಅಷ್ಟೇ. ಮಿಕ್ಕಿದ್ ನಾನು ನೋಡ್ಕೊತೀನಿ. ಓಕೆ? ವಾಸು, ಇವತ್ತಾದ್ರೂ ಬಂದಿಯಲ್ಲ. ಬರಕ್ ಮುಂಚೆ ಒಂದ್ ಮಾತು ಹೇಳ್ಬಿಟ್ಟು ಬರ್ಬಾರ್ದ? ನಿನ್ ನೋಡಕ ಬಂದಿರೋದು. ಇನ್ ಯಾರು ನೋಡಕ್ ಬಂದ್ಯ? ಯಜಮಾನನಪ್ಪ. ಅಯ್ಯೋ, ಯಜಮಾನ ಸಹಸ ಯಾಕೆ ಮಾಡ್ತೀಯ? ಕುಡಿಯೋದ್ ಕಲ್ಸ ಮಾಡ್ಲಾ? ಬಾ ಅಡಿಗೆ ಮನೆಗ್ ಬಂದು ಏನಾರು ಕುಡ್ದೋಗು. ಏನ ಚಾಲ. ಅದಕ್ಕೆ ವಾಸು ಹೋಗ್ಬೇಕಾದ್ರೆ ಬಂದು ಚಾ ಕುಡ್ದು ಹೋಗು. ಹಾಗೆ ಹೋಗ್ಬೇಡ, ನನ್ ಮನಸ್ಸಿಗೆ ನೋವಾಗತ್ತೆ ಗೊತ್ತಾ. ವಿಷಯದಗ್ಗೆ ಪ್ರಾಣ ಸೇವನೆಯಿಂದ 6 ಜನ ಸಾವು. ನಮಸ್ಕಾರ ಸರ್. ನಮಸ್ಕಾರ. ಓಹೋ, ಏನ್ ಇಂಜಿನಿಯರ್ ಸಾಹೇಬ್ರು? ಯಾವ ಬಂದಿದ್ ನ್ಯೂಯಾರ್ಕ್ ಇಂದ? ಸರ್, ನಾನು ಇಂಜಿನಿಯರ್ ಅಲ್ಲ. ನನ್ನ ಜನ್ಮದಲ್ಲಿ ನಾನು ನ್ಯೂಯಾರ್ಕ್ ನೋಡೂ ಇಲ್ಲ. ಹೌದೌದು. ಅಲ್ಲಲ್ಲ, ನೀವು ನಮ್ ಡ್ಯಾನ್ಸ್ ಮಾಸ್ಟರ್ ಅಲ್ವೇ? ಈಗ ಯಾಕೆ ಬಂದಿದ್ದು? ಅಯ್ಯೋ, ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಇವ್ರು ಯಾಕೆ ಬಂದಿದ್ದಾರೆ ಅನ್ನೋದು ನನಗ್ ಗೊತ್ತು. ಇವರು ನಮ್ಮ ಹತ್ರ ಏನಿದೆ ಕೆಲಸ, ಇವ್ರಿಗೆ ಮಾಲ್ನ ಹತ್ರ ಕೆಲಸ, ಮಾಲ್ ಇವ್ರ ಹತ್ರ ಕೆಲಸ. ಹೌದೌದು. ಮಾಲ ಹತ್ರ ನಿಮ್ಗೇನ್ ಕೆಲಸ? ಓ, ಕನ್ಫ್ಯೂಷನ್ ನನಗೊಂದು ಅರ್ಥ ಆಗ್ತಾ ಇಲ್ಲ. ಆರ್ಗನಾರಿ ತಗೊಂಡ ಸುಮ್ಮನೆ ಈಗಾಗಲೇ 6 ರೌಂಡ್ ಆಗಿದೆ. ಎಷ್ಟು ಬಿಡಬೇಕು? ತಗೊಂಡ ನಿಮ್ ವರಿಸ್ ನಿಮ್ಮ ಹತ್ರ ಇಟ್ಕೊಳ್ಳಿ. ನನ್ನ ತಂಗಿ ಶೋಭಾನು ನಿಮ್ ಮಗ ಕುಮಾರ್ ಒಬ್ಬರನ್ನೊಬ್ರು ಪ್ರೀತಿಸಿ ಆ ವಿಷಯ ನನ್ನ ಹತ್ರ ಹೇಳ್ದ. ನಾನೆಲ್ಲ ಹೇಳಿದೆ? ಹೌದೌದು. ಅಲ್ಲಲ್ಲ, ಮಾಲ ಇಲ್ಲ. ಐ ಆಮ್ ಹ್ಯಾಪಿ, ವೆರಿ ಹ್ಯಾಪಿ. ಮುಹೂರ್ತ ಬೇಗ ಇಟ್ಬಿಡಿ. ಹ್ಯಾಪಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ವಾಸು, ಮದ್ವೆ ನಿನ್ ತಂಗಿತ್ತಾನ, ನಿನಗೆ ಅದನ್ನ ಸಂತೋಷ ಪಡ್ತೀಯಲ್ಲ? ಅರ್ಜುನಾರಿ, ಇವತ್ತಲ್ಲ ನಾಳೆ ನನ್ನ ಮದುವೆ ಹಾಗೆ ಆಗುತ್ತೆ. ನಿನ್ ಕತೆ ಹೇಳ. ನೋಡ್ಬೇಕು ನಾನು ಸಂಬಂಧ. ಮನೆ ಹಿರಿಯ, ಇಷ್ಟು ದೊಡ್ಡ ಘನಕಾರ್ಯ ಸಾಧನೆ ಮಾಡ್ಕೊಂಡು ಬಂದಿದ್ದೀನಿ. ನನಗೆ ಉಪಚಾರ ಇಲ್ಲ. ಇಲ್ಲಿ ಬಾದಾಮಿ ಹಾಲು. ಬಾದಾಮಿ ಹಾಲು ಯಾಕಪ್ಪ? ವರನ್ನು ಗೊತ್ತು ಮಾಡ್ಕೊಂಡು ಬಂದಿದ್ದೀನಿ. ಯಾರಿಗೆ? ನಿಮ್ಗ? ನನಗೆ ವರನ್ನ ಗೊತ್ತು ಮಾಡ್ತಾರೆ, ನನಗೆ ವಧುವಿನ ಗೊತ್ತು ಮಾಡ್ತಾರೆ. ವರ ಇವಳಿಗೆ. ಲೇ, ನಿನಗೆ ಮದುವೆ ಕಣೆ. ಎಲ್ಲಿ ಸಿಕ್ಕದ? ಸಿಟಿ ಮಾರ್ಕೆಟ್ ಅಲ್ಲಿ ಸಿಕ್ಕದ. ಇಷ್ಟು ಕಷ್ಟಪಟ್ಟು ಹುಡ್ಕೊಂಡು ಬಂದಿದ್ದೀನಿ. ಎಲ್ಲಿ ಸಿಕ್ಕದ? ಅಲ್ಲ ಕಣ, ಹುಡುಗ ಯಾರು ಅಂತ. ಅದೇ ನಮ್ಮ ಹ್ಯಾಪಿ ಹನುಮಂತರಾಯ. ಹುಡುಕಪ್ಪನ ಅಲ್ಲ, ಅದಕ್ಕೆ ನಮ್ಮ ಅರ್ಜುನಾರಿ ಇಲ್ಲ. ಇಲ್ಲ, ಅರ್ಜುನಾರಿ ಅಂತ ಹೇಳೋ ತನಕ ಸುಮ್ಮನೆ ಇರ್ತೀರಾ? ನಮ್ಮ ಹ್ಯಾಪಿ ಹನುಮಂತರಾಯರ ಮಗ ಕುಮಾರ್. ಕುಮಾರ್? ನೀನ್ ಯಾಕೆ ನಾಚ್ಕೋತೀಯ? ನೀವ್ ಯಾಕೆ ನಾಚ್ಕೋತಾಳ? ಅದು ಅಡ್ಜಸ್ಟ್ಮೆಂಟ್ ಇದ್ರು, ನಿಮ್ಗೆ ಗೊತ್ತಾಗಿಲ್ಲ. ಅಡ್ಜಸ್ಟ್ಮೆಂಟ್? ಸರಿ, ಅವರ ಅಂತಸ್ತಲ್ಲಿ ನಮ್ಮ ಅಂತಸ್ತಲ್ಲಿ ಅವ್ರಿಗೆ ಕುತ್ಕೊಂಡ್ರ? ನನ್ನಂತ ದೊಡ್ಡ ಮನುಷ್ಯ ಮಧ್ಯಸ್ಥಿಕೆ ವಹಿಸಿದ ಮೇಲೆ ಓಹೋ, ನಿಮ್ಮಂಥವ್ರ ಮಧ್ಯಸ್ಥಿಗೆ. ಸರಿ ಸರಿ. ಹ್ಯಾಪಿ ಹನುಮಂತರಾಯನ ಮಗಳು ಮಗ ಏನೋ ನಮ್ಮ ಶೋಭಂಗೆ. ವರ್ಣ ಹನುಮಂತರಾಯನ ಮಗಳು ಯಾರಿಗೆ? ಅದು ಅತ್ತಿಗೆ. ಯಾಕೆ ನಿಲ್ಲಿದ್ಯಾ? ಅತ್ತಿಗೆ, ನನಗೆ ಬಾದಾಮಿ ಹಾಲು ಬೇಡ ಅತ್ತಿಗೆ. ನಾಳೆ ಸಾಕ? ಹಾಲು ಕುಡ್ದಾಗಿರುತ್ತೆ. ಕಂಡವ್ರನ್ನೆಲ್ಲ ಒಳಗಡೆ ಬಿಡೋದಕ್ಕೆ ಇದೇನು ತೋಟದ ಛತ್ರ ಅನ್ಕೊಂಡೇನೋ? ಸರಿ, ಏನೇ ಹೇಳು, ಯಾಕೆ ಬಂದೆ ಅಂತ. ಹ್ಯಾಪಿ ಹನುಮಂತರಾಯರ ಮಗನ ಜೊತೆ ನನ್ನ ತಂಗಿ ಮದುವೆ ನಿಶ್ಚಯ ಆಗಿದೆ. ಸ್ವಲ್ಪ ಹಣದ ಅವಶ್ಯಕತೆ ಇತ್ತು ಸರ್. ನಾನೇನು ಹಣದ ಮರ ಬೆಳೆಸಿದ್ದೀನೇನು? ಕೇಳಿದವ್ರಿಗೆಲ್ಲ ಹಣ ಕೊಡೋಕೆ? ನಾನು ನಿಮ್ಮನ್ನು ದಾನ ಕೇಳಕ್ ಬಂದಿಲ್ಲ ಸರ್.
ನಮ್ಮ ಮನೆ ಪ್ರಾವಿಡೆಂಟ್ ಫಂಡು ಗಾಚಿಟಿ ಹಣ ಇನ್ನೂ ಬಂದಿಲ್ಲ. ನಿಮ್ಮ ಆಫೀಸ್ ಅಲ್ದು ಸಾಕಾಯ್ತು. ಅದಕ್ಕೆ ನಿಮ್ಮನ್ನೇ ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಅವನು ಯಾವತ್ತು ಸತ್ನ ಅವತ್ತೇ ಅವನ ಅಕೌಂಟ್ ಕ್ಲೋಸ್ ಆಯ್ತು. ಏನು ಅಕೌಂಟ್ ಕ್ಲೋಸ್ ಆಗೋಯ್ತಾ? ಬೇಡಿ ಸರ್, ಇಷ್ಟೊಂದು ಅನ್ಯಾಯ ಮಾಡಬೇಡಿ. ನ್ಯಾಯದ ಪಾಠನ ನನಗೆ ಹೇಳ್ಕೊಳಕ್ ಬರ್ತೀವನ? ಮಿಸ್ಟರ್ ಭುಜಂಗರಾವ್, ಮರ್ಯಾದೆ ಹೇಳ್ತಾ ಇದ್ದೀನಿ. ನನ್ನ ಮನೆಗೆ ಬಂದು ನನ್ನೇ ಹೆದರ್ಸ್ತಿದ್ಯಾನೋ ರಾಸ್ಕಲ್? ಗೌರವದಿಂದ ಭುಜಂಗರಾವ್ ಅಂತ ಕರಿತಾ ಇದ್ದೀನಿ. ಹೆಚ್ಚಿಗೆ ಮಾತಾಡಿದ್ರೆ ಭುಜಂಗ ಅನ್ಬೇಕಾಗುತ್ತೆ. ಕಿರ್ಚಾಡ್ಬಾರ್ದು. ಇನ್ನು ನಿನ್ನ ಭೇಟಿ ಕೋರ್ಟ್ನಲ್ಲಿ. ಸಾಕು. ಅಯ್ಯೋ, ನೀರು ಹಾಕೊಳ್ಳಿ. ಹೇಗೆ ಹಾಕು. ನಮಸ್ಕಾರ ಅಂಕಲ್. ಮನೆ ಬಾಗಲು ಬಂದು ನಮಸ್ಕಾರ ಮಾಡುವ. ಯಾರು ಬರ ಅಂತಾರೆ? ಬಾಮ ಸುಶೀಲಾ, ಕೂತ್ಕ. ನಾನು ಸುಶೀಲ ಅಲ್ಲ ಅಂಕಲ್, ವಿಜಯ. ಹೌದೌದು, ಸುಶೀಲನ್ ತಂಗಿ ವಿಜಯ ಅಲ್ಲ ನೀನು? ನನ್ನ ತಂದೆಗೆ ನಾನು ಒಬ್ಳೆ ಮಗಳು. ಹೌದೌದು, ನಿಮ್ಮ ಅಪ್ಪನಿಗೆ ಒಬ್ಳೆ ಮಗಳು. ಏನಮ್ಮ ಮತ್ತೆ ಫ್ಯಾಕ್ಟ್ರಿಯಲ್ಲಿ ಏನಾದ್ರೂ ಸ್ಟ್ರೈಕು? ಏನಿಲ್ಲ. ಅದೇನು ಹೇಳು. ಅದು ಏನಿಲ್ಲ, ಶಾಂತಮ್ಮನ ಆದ್ಮೇನ ನಿಮ್ ಮಗನಿಗೆ ಮಾಡ್ಕೋತೀರಂತೆ. ಹೌದೌದು. ಆ ಶಾಂತಮ್ಮನ ವಿಷಯ ನಮಗ್ ಗೊತ್ತಿಲ್ಲ ಅಂತ ಕಾಣುತ್ತೆ. ಏನಮ್ಮ, ಶಾಂತಮ್ಮನ ಮೈದನ್ಗೆ ಅಲ್ವೇ ನನ್ನ ಮಗಳು ವಿಜಯನ್ ಕೊಡ್ಬೇಕು ಅಂತ ಇರೋದು? ಏನಮ್ಮ? ಅಲ್ಲಲ್ಲ, ಮಾಳನ್ನ. ಅಯ್ಯೋ, ನಮ್ಮನೆ ಸುದ್ದಿ ಅವಳಿಗೆ ಯಾಕೆ ಹೇಳಕ್ ಹೋಗ್ತೀರಿ? ಸುಮ್ಮನೆ ಬಂದೆ. ಆ ಶಾಂತಮ್ಮನ ಗುಣ ಚಾಳಿ ನಿಮ್ಗೆ ಗೊತ್ತಿಲ್ಲ. ಗೊತ್ತಿದ್ರೆ ಈ ಸಂಬಂಧ ನೀವು ಒಪ್ತಾ ಇರ್ಲಿಲ್ಲ. ನೋಡಮ್ಮ, ನೀನ್ ಹೇಳೋದು ನೋಡಿದ್ರೆ ಏನೋ ಇಕ್ಕಟ್ಟಿನ ವಿಷಯ ಅಂತ ಅನ್ಸುತ್ತೆ. ಈ ಇಕ್ಕಟ್ಟು ಅಂದ್ರೆ ನನಗೆ ಬಿಕ್ಕಟ್ಟು. ಇದು ನೀನು ಮಾಲ ಇಬ್ರು ಸೇರಿ ಇತ್ಯರ್ಥ ಮಾಡ್ಕೊಳ್ರಮ್ಮ. ಅರ್ಧನಾರಿ ಅಯ್ಯೋ ಯಾವಾಗ ನೋಡಿದ್ರು ಅರ್ಧನ ಕೂಗ್ತಾರೆ. 5 ನಿಮಿಷ ಈ ಕಡೆ ಆ ಕಡೆ ಹೋಗಂಗಿಲ್ಲ, ಏನಿಲ್ಲ. ಅದು ಎಲ್ಲಿ ಕೂಗಿದ್ದು? ಈಕೆ ಕರ್ಕೊಂಡು ಹೋಗ. ಹಾ, ಬಾ. ಎಂದು ಕಾಗೇನೆ ಡಂಪು ತಿನ್ನ ಕೋಗಿಲೆ ಆಗದೆಂದು ಡಂಪು ತಿನ್ನ ಕಾಗೆ ಎಂದು ಕಾಗೇನೆ ಡಂಪು ತಿನ್ನ ಕೋಗಿಲೆ ಆಗದೆಂದು ಡಂಪು ತಿನ್ನ ಕೆಟ್ಟ ಬಾಯಿಗೆಂದು ಬೀಗ ಹಾಕಬೇಕು ಸುದ್ದಿ ಕಲ್ವಿ ತಂದೆ ಪೂಜೆ ಮಾಡಬೇಕು ಅಕ್ಕಯ್ಯ ಅಕ್ಕಯ್ಯ ಹೇಗೈತೆ ಅಕ್ಕಯ್ಯ ನಾಯಿ ಬಾಲ ಡಂಕಂತೆ ಡಂಕು ತಿನ್ನ ನೆಟ್ಟಗಾಗದೆಂದು ಡಂಕು ತಿನ್ನ ನಾಯಿ ಬಾಲ ಡಂಕಂತೆ ಡಂಕು ತಿನ್ನ ನೆಟ್ಟಗಾಗದೆಂದು ಡಂಕು ತಿನ್ನ ಮೆಟ್ಟಿದ ದೆವ್ವಕ್ಕೆ ಚಪ್ಪಲಿ ಪೂಜೆ ಹೊರಗೆ ಸೇವೆಯ ಸರಿಯಮ್ಮ
ಅಕ್ಕಯ್ಯ ಅಕ್ಕಯ್ಯ ಏನಂತೀ ಅಕ್ಕಯ್ಯ ಅಕ್ಕಯ್ಯ ಅಯ್ಯಯ್ಯ ಅಕ್ಕಯ್ಯ ಅಯ್ಯಯ್ಯ ಅದ್ಗೆ ಆಗಿತ್ತು ದಿನ ಕಳೀತಾ ಕಳೀತಾ ಆ ವಾಸು ಪೊಗರು ಮಿತಿ ಮೀರ್ತಾ ಇದೆ. ಅವತ್ತು ಹಣ ಕೇಳಕ್ ಬಂದು ನನ್ನ ಅವಮಾನ ಮಾಡ್ದ. ಇವತ್ತು ನನ್ನ ಮಗನ 4 ಜನಗಳ ಮುಂದೆ ತಲೆ ತಗ್ಸೋ ಹಾಗೆ ಮಾಡಿದ್ದಾನೆ. ಅವನ ಸೊಕ್ಕನ್ನು ಹೇಗೆ ಅಡಗಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಚೆನ್ನ ಏನೂ ಆಗಿಲ್ಲ ಅದಕ್ಕೆ. ಯಾರು ಇರಲ್ಲ. ಇದು ಯಾರ ಕೆಲಸ ಅಂತ ನನ್ಗೆ ಗೊತ್ತು. ಅದಕ್ಕೆ ಹೆದರ್ಕೊಬಿಡಿ, ಬನ್ನಿ. ಬಾಲಿಲ್ಲ ನಡಿ ಚಿಲ್ಟರಿ. ಚಿಕ್ಕಪ್ಪ ಬೊಂಬಾಟ ಮಾಡಿದ್ರೆ ಅಲ್ಲ ಅಕ್ಕ? ಕಣ
ದಂಡ ಪಿಂಡಗಳ ನೀವಿಷ್ಟು ಜನ ಹೋಗಿ ಒದೆ ತಿನ್ಕೊಂಡು ಬಂದ್ರಲ್ಲ, ನಾಚಿಕೆ ಆಗಲ್ಲ ನಿಮ್ಮ ಜನ್ಮಕ್ಕೆ? ಛೇ ಬಾಸ್, ಆ ಮನೆಯಲ್ಲಿ ಒಬ್ಬರಿಗೆ ಅಂದ್ರೆ ಇನ್ನೊಬ್ರು ಪ್ರಾಣ ಕೊಡಕ್ಕೂ ಸಿದ್ಧವಾಗಿದ್ದಾರೆ ಬಾಸ್. ಅವ್ರು ಒಗ್ಗಟ್ಟು ನೋಡಿದ್ರೆ ಆ ಬ್ರಹ್ಮ ಬಂದ್ರೆ ಏನು ಮಾಡಕ್ಕಾಗಲ್ಲ ಬಾಸ್. ಮುಚ್ಚೋರಾಯ್, ಹೇಡಿಗಳಾಗಿ ಒದೆ ತಿಂದುಕೊಂಡು ಬಂದ್ವಿ ಅಂತ ಹೇಳೋಕ್ಕಾಗದೆ ನನ್ನ ಎದುರಿಗೆ ಅವನು ಹೊಗಳ್ತೀರಾ? ನಿಮ್ಮಂಥ ಶಿಖಂಡಿಗಳಿಗೆ ಕೆಲಸ ಒಪ್ಪಿಸೋದಲ್ಲ, ನನಗೆ ಬುದ್ಧಿ ಇಲ್ಲ. ಬಾಸ್ಗೆ ಟ್ಯಾಕ್ಸಿ ಕರ್ಕೊಂಡು ಹೋಗ್ತೀನಿ. ಬೇಡಪ್ಪ, 50 ಪೈಸೆ ಸೊತ್ತಿಗೆ 4 ರೂಪಾಯಿ ಟ್ಯಾಕ್ಸಿ ಕೊಡೋಷ್ಟು ದೊಡ್ಡವಳಲ್ಲ ನಾನು. ಒಂದು ಹೊತ್ತು ಫಸ್ಟ್ ಕ್ಲಾಸ್ ಊಟ ಹಾಕ್ಬಿಡು, ಅದೇ ನನ್ನ ಚಾರ್ಜ್. ಯಾಕಪ್ಪ 3 ಹೊತ್ತು ಮಾಡ್ತಾ ಇಲ್ಲ? ಹಾಗಲ್ಲ, ಸ್ಪೆಷಲ್ ಆಗಿ ಏನಾದ್ರು ಮಾಡ್ಲಿ ಅಂತ ಅಡ್ಜಸ್ಟ್ಮೆಂಟ್. ತಗೋ, ಸದ್ಯಕ್ಕೆ ತಿಂತೀನಿ. ಬಂದೆ ಮತ್ತೆ ಬಂದೆ. ಮತ್ತೆ ಅಲ್ಲ, ಮತ್ತೆ ಮತ್ತೆ ಬರ್ತೀನಿ. ಯಾಕೆ? ಸುಂಕ ವಸೂಲಿ ಮಾಡಕ್ಕೆ. ಇದೇನು ಸುಂಕದ ಕಥೆ ಏನು? ಅಲ್ಲ ಅಲ್ಲ, ಈ ಹರಿಗೆ ಸಂಕಟ ನಿವಾರಣೆ ಮಾಡೋ ಸ್ಪೆಷಲ್ ಜಾಗ. ನನ್ನ ಪಾಲಿಗೆ ಚಿನ್ನದ ಮಟ್ಟ ಇಡೋ ಕೋಳಿ ಪಾ. ನೀನ್ ಆಗಾಗ ಇಲ್ಲಿ ಬರೋದು ಚೆನ್ನಾಗಿರಲ್ಲ. ನನಗ್ ಚೆನ್ನಾಗಿದೆಯಲ್ಲ. ನೋಡು, ನನ್ ಗಂಡ ಬರೋ ಹೊತ್ತಾಯ್ತು, ಬೇಗ ಹೊತ್ತಾಯ್ತು. ನಿನ್ನ ಗಂಡ ಸದ್ಯಕ್ಕೆ ಈಗ ಬರಲ್ಲ, ಯಾವುದೋ ಎಮರ್ಜೆನ್ಸಿ ಆಪರೇಷನ್ ಅಂತ ಹಾಸ್ಪಿಟಲ್ ಇದ್ದಾರೆ. ನಿಮ್ಮಪ್ಪ ಯಾವ ಕ್ಲಬ್ ಅಲ್ಲಿದ್ದಾರೋ, ಎಲ್ಲಿದ್ದಾರೋ. ಆದ್ರೆ ಏನು? ಸಿಂಪಲ್. ನನ್ನ ಹತ್ರ ಇದ್ದ ದುಡ್ಡೆಲ್ಲ ಖರ್ಚಾಗೋಯ್ತು, ಇಸ್ಕೊಂಡು ಹೋಗೋಣ ಅಂತ ಬಂದೆ. ನನ್ನ ಹತ್ರ ದುಡ್ಡು ಇಲ್ಲ, ಏನಿಲ್ಲ, ಹೊಟ್ಟೆಗಳಿಂದ. ದುಡ್ಡಿಲ್ವಾ? ಹಾಗಾದ್ರೆ ಒಂದು ಕೆಲಸ ಮಾಡು, ನನಗೆ ಆ ನೆಕ್ಲೆಸ್ ಕೊಟ್ಟು. ಇದು ಡೈಮಂಡ್ ನೆಕ್ಲೆಸ್, ಇದನ್ನ ನಾನು ಕೊಡಲ್ಲ. ಒಳ್ಳೆ ಮಾತಿನಲ್ಲಿ ಹೋಗ್ತೀಯೋ ಇಲ್ಲ ಪೊಲೀಸ್ಗೆ ಫೋನ್ ಮಾಡ್ಲಾ? ನೀನ್ ಯಾಕೆ ಶ್ರಮ ತಗೋತೀಯ? ನಾನೇ ಹೋಗ್ತೀನಿ. ಎಲ್ಲಿಗೆ? ಪೊಲೀಸ್ ಸ್ಟೇಷನ್ಗಲ್ಲ, ಹಾಸ್ಪಿಟಲ್ಗೆ. ಯಾಕೆ? ಅಡ್ಮಿಟ್ ಆಗಕ್ಕಲ್ಲ. ನಿನ್ನ ಗಂಡನಿಗೆ ಒಂದೇ ಮಾತು, ನಾಟ್ ಇವನ್ ದ ಫುಲ್ ಸೆಂಟೆನ್ಸ್, ಜಸ್ಟ್ ಅ ವರ್ಡ್. ಅವನ್ ಕಿವಿಗೆ ಹಾಕಕ್ಕೆ. ಬಸ್ ಸರಿ. ಗೊತ್ತಾಯ್ತಲ್ಲ, ಹೋಗು. ತುಂಬಾ ದಿನದಿಂದ ನಿನ್ನ ಸೌಂದರ್ಯನ ಎಷ್ಟೋ ಕೋಣೆಗಳಿಂದ ನನ್ನ ಕಣ್ಣಲ್ಲೇ ತುಂಬಿಕೊಂಡಿದ್ದೀನಿ. ಅಲ್ಲ ನಿಲ್ಸು, ಒಂದು ಹೆಜ್ಜೆ ಮುಂದಿಟ್ರೆ ಮೇಲ್ ಬೀಳ್ತೀಯ. ಹಠ ಮಾಡೋ ಹೆಣ್ಣಂದ್ರೆ ಅದಿದೆ. ಬಸ್ಸು ಕಾರು ಬಸ್ಸು ವಿಜಯ್ ಯಾಕೆ ಆಗೋಡ್ತಿದ್ದಾನೆ? ದೊಡ್ಡವ್ರ ಮನೆ ವಿಷಯ 108 ಇರುತ್ತೆ, ನಮ್ಗೆ ಯಾಕತ್ಗೆ? ಅಲ್ವೋ, ಅವಳೇನು ಆಪತ್ನಲ್ಲಿ ಇರೋ ಹಾಗಿದೆ. ಹೋಗಿ ನೋಡ್ಕೊಂಬಪ್ಪ. ನಾ ಹೋಗಲ್ಲ. ಹೋಗಲ್ಲ? ಹೋಗಲ್ಲ. ಸರಿ, ನೀನ್ ಕೂತ್ಕೋ. ವಾಸು, ಯಾಕೆ ಬಂದವಳಿಗೆ ಒಂದ್ಸರಿ ಹೇಳೋದು ಅರ್ಥ ಆಗಲ್ಲ? ಯಾಕೆ ಹೇಳ್ತಾ ಇದೀಯ? ವಾಸು, ಏನಾಯ್ತಾ? ನಿನ್ ಹೆಂಡತಿನ ಕೇಳು, ಯಾಕೆ ಬಾಯಿಲ್ವಾ? ಬಾಸ್ಗೆ ಏನಿದ್ದಿಲ್ಲ, ಹೇಳು.
ಕ್ಷಮಿಸಿ, ನನ್ನ ಕ್ಷಮಿಸಿ. ವಿಜಯ, ಏನು ಹೇಳ ಹುಚ್ಚಾಗಿ ಹೇಳ ಮೇಲೆ. ಇಲ್ಲ ಅಂದ್ರೆ ಈ ದೇವತೆ ನನ್ನ ಕ್ಷಮಿಸಿದ್ದೀನಿ ಅಂತ ಹೇಳೋವರೆಗೂ ನಾನು ಹೇಳಲ್ಲ. ನಾನು ಯಾರಮ್ಮ ನಿನ್ನನ್ನು ಕ್ಷಮಿಸೋದಿಕ್ಕೆ? ಆ ದೇವರೇ ನಿನ್ನನ್ನು ಕ್ಷಮಿಸಿದ. ಸಮಾಧಾನ ಮಾಡ್ಕೊಮ್ಮ, ಸಮಾಧಾನ ಮಾಡ್ಕೊ. ನಾನು ಮನುಷ್ಯತ್ವ ಮರೆತು ರಾಕ್ಷಸಿಯಾಗಿ ಈ ದೇವತೆನ ಅವಮಾನ ಮಾಡಿದೆ. ಈ ಮಹಾಲಕ್ಷ್ಮಿ ಮೇಲೆ ಆಕೆ ಮಾಡದಿರೋ ಅಪವಾದನ ಹೊರಿಸಿ ಕರುಣೆನೇ ಇಲ್ದಿರೋ ಕಟ್ಗಳಾಗಿ ನಡ್ಕೊಂಡೆ. ನಿರ್ಮಲವಾದ ನಿಮ್ಮ ಕುಟುಂಬದಲ್ಲಿ ಹುಳಿ ಹಿಂಡ್ಬಿಟ್ಟೆ. ಯಾವ ತಾಯಿ ಬಟ್ಟೆ ಬಿಚ್ಚಿ 10 ಜನರ ಮುಂದೆ ಅವಮಾನ ಮಾಡಿ ಆನಂದ ಪಟ್ನೋ, ಅದೇ ತಾಯಿ ಇವತ್ತು ನನಗೆ ಬಟ್ಟೆ ಕೊಟ್ಟು ನನ್ನ ಮಾನ ಕಾಪಾಡಿದ್ರು. ಮತ್ತು ನಂತ ನಿಮ್ಮ ಅತ್ತಿಗೆಗೂ ನಿನ್ನ ಸಂಸಾರಕ್ಕೂ ನಾನ್ ಮಾಡಿರೋ ದ್ರೋಹ 1, 2 ಅಲ್ಲ ಅಂದ್ರೆ ನೀವು ನನ್ನ ತುಂಡ ಕತ್ತರಿಸಿದ್ರು ನಿಮಗೆ ಪಾಪ ಬರೋಲ್ಲ. ನಾನ್ ಮಾಡಿರೋ ಪಾಪಕ್ಕೆ ಪ್ರಾಯಶ್ಚಿತ್ತನೇ ಇಲ್ಲ, ಪ್ರಾಯಶ್ಚಿತ್ತನೇ ಇಲ್ಲ. ಅದಕ್ಕೆ ನನ್ನನ್ನು ಕ್ಷಮಿಸ್ಬಿಡು. ದುಡ್ಡಿನ ದುರಂಕಾರದಿಂದ ಮೆರಿತಿರೋ ನನ್ನ ಹೆಂಡತಿ ಮಾತು ಕೇಳ್ಕೊಂಡು ನಿಮ್ಮೆಲ್ಲ ದೂರ ಮಾಡಿ ಅನ್ಯಾಯ ಮಾಡ್ಬಿಟ್ಟೆ. ಹೆಂಡತಿ ಗುಲಾಮರಾಗಿರೋ ನನ್ನಂತವ್ರಿಗೆಲ್ಲ ತಕ್ಕ ಶಿಕ್ಷೆ ಆಗ್ಲೇಬೇಕು, ಆಗ್ಲೇಬೇಕು. ಯಾಕಪ್ಪ ಹಾಗಂತೀಯ? ಸಂಸಾರದಲ್ಲಿ ಯಾರಿಗೆ ಯಾರೂ ಗುಲಾಮರಲ್ಲ. ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಂಡ್ರೇನೆ ಸಂಸಾರ ಸುಖವಾಗಿರೋದು. ಇದೆಲ್ಲ ನೀರಿನ ಮೇಲೆ ಪುಣ್ಯ ಇದ್ದಾಗೆ ಬರುತ್ತೆ, ಹೋಗುತ್ತೆ. ನಮ್ಮನ್ನು ಬೇರೆ ಬೇರೆ ಮಾಡಿದ್ದು ನೀನು ಅಲ್ಲ, ವಿಜಯನೂ ಅಲ್ಲ. ವಿಜಯಪ್ಪ, ವಿಜಯ ಅಮ್ಮ, ವಿಜಯ. ಹೌದಮ್ಮ, ನೀವು ನನಗೆ ವಾರಗತ್ತಿ ಮಾತ್ರ ಅಲ್ಲ, ಹೆಚ್ಚು ತಾಯಿಗಿಂತಲೂ ಹೆಚ್ಚು. ತಾಯಿಯವರೆಗೂ ನಿಮ್ಮ ಸೇವೆ ಮಾಡ್ತಾ ನನ್ನ ಪಾಪನ ಕಳ್ಕೊಟ್ಟಿದೆ. ನಡೀರಿ, ನಮ್ಮನೆಗೆ ಹೋಗೋಣ. ಏನು ಹರಿಣ ನನ್ನ ಮಗನ್ನ ಬಲಾತ್ಕಾರ ಮಾಡೋದನ್ನ ಮಾಡಲ್ ನಂಬರ್ 1 ಚೋರಿ ಹಾಕೋದು, ಮಾಡಲ್ ನಂಬರ್ 2 ಕೈಕಾಲು ಮುರಿಯೋದು, ಮಾಡಲ್ ನಂಬರ್ 3 ಕೈಕಾಲು ಮುರಿದು ಹಾಸ್ಪಿಟಲ್ ನಾವೇ ಸೇರಿಸೋದು. ಇದರಲ್ಲಿ ಯಾವ ಮಾಡಲ್ ನಿನಗೆ ಬೇಕು? ಒಬ್ಬನು ನನ್ನ ಮೇಲೆ ಅನಾವಶ್ಯಕವಾಗಿ ಚಾರಿ ಹೇಳಿ ಕತ್ತಿ ಮಚ್ಚುತ್ತಾ ಇದ್ದಾನೆ. ಅವನು ಬಾಯಿ ಮುಚ್ಚಿದ್ರೆ ಸಾಕು. ಓ, ದಿಸ್ ಇಸ್ ಮಾಡಲ್ ನಂಬರ್ 4 ಅಲ್ಲಿ ಬರುತ್ತೆ. ಕೆಲಸ ಕಮ್ಮಿ, ದುಡ್ಡು ಜಾಸ್ತಿ. ಓಕೆ, ಡನ್. ವಿಜಯ, ವಿಜಯ, ಏನಮ್ಮ ಇದು? ಆ ಹರಿ ಏನೋ ಗಲಾಟೆ ಮಾಡ್ದ ಅಂತ ಹೇಳ್ಬೇಕು, ಹೇಳಿ ಇಲ್ಲಿ ಬಂದ್ಬಿಡವಾ? ಹೌದು ಡ್ಯಾಡಿ, ನೀನ್ ಸಾಕಿರೋ ನಾಗರ ಹಾವು ನನ್ನನ್ನೇ ಕಚ್ಚೋಕ್ ಬಂತು. ಈ ಮನೆ ದೇವತೆ ಸರಿಯಾದ ಸಮಯಕ್ಕೆ ಬಂದು ನನ್ನ ಕಾಪಾಡಿದ್ರು. ಹಾ, ಸರಿ ಸರಿ, ನಡಿ ಮನೆಗೆ ಹೋಗೋಣ. ನಾನ್ ನನ್ನ ಮನೇಲೇ ಇದ್ದೀನಿ ಡ್ಯಾಡಿ, ನಿಮ್ಮನೆಗೆ ಹೇಗ್ ಬರ್ಲಿ? ನಿನ್ಗೇನ್ ತಲೆಗಿಲ್ಲ ಕೆಟ್ಟಿದ್ಯಾ? ಬಂಗ್ಲೆಲಿರೋದ್ ಬಿಟ್ಬಿಟ್ಟು ಮುರುಕಲ್ ಮನೇಲಿ ಇರ್ತೀನಿ ಅಂತಿದ್ಯಲ್ಲ. ಇದು ಮುರುಕಲು ಮನೆ ಅಲ್ಲ, ದೇವಸ್ಥಾನ. ಇಲ್ಲಿರೋರು ಕಲ್ದವರಲ್ಲ, ಜೀವಂತವಾಗಿರೋ ದೇವತೆಗಳು. ಅಂಥ ದೇವತೆಗಳು ಬೇಕಾದಷ್ಟು ಇರ್ಬೋದು, ಆದ್ರೆ 1 ಕಿಲೋ ಅಕ್ಕಿನೂ ಕೊಂಡ್ಕೊಳಕ್ ಯೋಗ್ಯತೆ ಇಲ್ಲದೆ ಇರೋರು, ದುಡ್ಡುಗೋಸ್ಕರ ರಾತ್ರಿ ಹಗಲು ಕಷ್ಟಪಡ್ತಾ ಇರೋ ಕೂಲಿ ಜನ ನಿನ್ನವರು. ಡ್ಯಾಡಿ, ನಿಮ್ಮ ಹತ್ರ ಇರೋ ದುಡ್ಡಿನಿಂದ ಮನುಷ್ಯನ ಕೊಂಡ್ಕೋಬಹುದು ಹೊತ್ತು ಮನಸ್ಸುಗಳನ್ನು ಕೊಂಡ್ಕೊಳ್ಳೋಕ್ ಸಾಧ್ಯವಿಲ್ಲ. ಬೆಟ್ಟದಷ್ಟು ಆಸ್ತಿ ಇಲ್ದಿದ್ರು ಬೆಲೆನೇ ಕಟ್ಟೋ ಸಾಧ್ಯ ಇರೋಷ್ಟು ಅದಕ್ಕೆ ಮತ್ತೆ ಒಗ್ಗಟ್ಟು ಇದ್ರು ನಮ್ಮವರಲ್ಲಿ. ಈ ರೀತಿ ಹೇಳಕ್ ನಾಚಿಕೆ ಆಗಲ್ಲ ನಿನಗೆ? ಆಗುತ್ತೆ ಡ್ಯಾಡಿ, ಖಂಡಿತ ಆಗುತ್ತೆ. ಇಷ್ಟು ದಿನ ನಿಮ್ ಮನೆ ಅನ್ನ ತಿನ್ಕೊಂಡು ಬಿದ್ದಿದ್ನಲ್ಲ, ಅದಕ್ಕೆ ನಿಜವಾಗ್ಲೂ ನಾಚಿಕೆ ಆಗುತ್ತೆ. ನನ್ ಮೇಲೆ ಕೈ ಎತ್ತೋಕೆ ಈಗ ನಾನು ನಿಮ್ಮಗಳಲ್ಲ, ಈ ಮನೆ ಸೊಸೆ. ಹೌದಾ? ಇದೇ ನಿನ್ನ ಕಡೆ ನಿರ್ಧಾರಣ? ಹಾಳಾಗೋದು. ಬಡತನದಲ್ಲಿ ಭಿಕ್ಷೆ ಇಟ್ಕೊಂಡು ತಿನ್ಬೇಕು ಅಂತ ನಿನ್ನ ಹೇಳಿ ಬರ್ತಿದ್ರೆ ನಾನೇನ್ ಮಾಡಕ್ಕಾಗತ್ತೆ? ಈ ಸಿಪ್ಪೆಲ್ಲ ಬಿದ್ದಿರ್ತೀನಿ ಅಂತ ಹಠ ಹೇಳಿದ್ರೆ ಆದ್ರೆ ನಿನ್ನ ಕರ್ಮ. ಇಲ್ಲೇ ಬಿಚ್ಚಾಯಿ, ಇಲ್ಲೇ ಬಿಚ್ಚಾಯಿ, ಇಲ್ಲೇ ಬಿಚ್ಚಾಯಿ. ತಾಳಿ ಕಟ್ಟಿದ ಗಂಡನ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳೋ ಮಗಳನ್ನ ನಿನ್ನ ಕರ್ಮ, ನಿನ್ನ ಹಣೆ ಬರಹ, ಸಾಯಿಂತ ಶಾಪ ಹಾಕೋ ತಂದೆಗೆ ನಮ್ಮ ಸಮಾಜದಲ್ಲಿ ಏನ್ ಶಿಕ್ಷೆ? ಕೋರ್ಟು ಕಾನೂನು ಇಂಥವ್ರಿಗೆ ಏನ್ ಶಿಕ್ಷೆ ಕೊಡದೇ ಇದ್ರು ಹೆತ್ತ ಮಗಳು ಛೀ ಅಂತ ಹೇಳಿದ ಒಂದೇ ಮಾತು ಸಾಕು.
ತಂದೆಗೆ ಅದೇ ಮರಣ ಶಿಕ್ಷೆ, ಮರಣ ಶಿಕ್ಷೆ, ಮರಣ ಶಿಕ್ಷೆ. ಕರುಣೆ ಅನುರಾಗ ತುಂಬಿರೋ ಇಂಥವ್ರಿಗೆ ಶ್ರೀರಾಮ ರಕ್ಷೆ, ಶ್ರೀರಾಮ ರಕ್ಷೆ, ಶ್ರೀರಾಮ ರಕ್ಷೆ. ಮೋಹನ ರೂಪ ಶ್ರೀರಾಮ, ಮಂಗಳ ರೂಪಿಣಿ ಸೀತಮ್ಮ, ನೆಲಸಿಗ ಕಾಣವೆ ದುಡಿಯಮ್ಮ.